ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಾವು 2026 ಒಳಗ ಅಗ್ನಿವೀರದ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋತಕ್ಕಂತ ಒಂದು ಪ್ಲಾನ್ ಅದರಿ, ಎಕ್ಸಾಮ್ ಪ್ರಿಪೇರ್ ಆಗತ್ತೀವ್ರಿ. ಸೊ ನಮಗ್ ಮ್ಯಾಥ್ಸ್ ಬಾಳ್ ಟಫ್ ಆಗ್ತದೆ ಅಂತ ಮೆಸೇಜ್ ಮಾಡ್ತಿದ್ರಿ, ಕಾಲ್ ಮಾಡ್ತಿದ್ರಿ, ಸಾಕಷ್ಟು ಜನ ನೇರವಾಗಿ ಬಂದು ಕೇಳ್ತಾ ಇದ್ರಿ. ಅವರಿಗಾಗಿ ನಾವು ಇವತ್ತಿನ ದಿನ ಮ್ಯಾಥ್ಸ್ ಚಾಪ್ಟರ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಟೈಮ್ ಅಂಡ್ ವರ್ಕ್. ಈ ಒಂದು ಟೈಮ್ ಅಂಡ್ ವರ್ಕ್ ನಿಮ್ಗೆ ಪೂರಾ ಜೀರೋ ಅಂದ್ರೆ ಫುಲ್ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ತನೂ ಅಗ್ನಿವೀರ ಎಕ್ಸಾಮ್ ಒಳಗ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಗಳು ಬರ್ತಾವ ಅದನ್ನ ನಾವು ಶಾರ್ಟ್ ಕಟ್ ಯಾವ ತರ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದ್ರೂ ಅಗ್ನಿವೀರ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಯಾರಾದ್ರೂ ಮೊದಲ ಬಾರಿ ನಮ್ಮ ಒಂದು ಕ್ಲಾಸ್ ಕೇಳ್ತಾ ಇದ್ರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಶಾರದಾ ವಿದ್ಯಾಲಯ ಮುಡಲ್ಗಿಯಲ್ಲಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ 2026 ಹೊಸ ಬ್ಯಾಚ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಬ್ಯಾಚ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಡೈಲಿ 6 ರಿಂದ 7 ತಾಸು ಕ್ಲಾಸಸ್ ಗಳನ್ನ ಮಾಡ್ತೀವಿ. ನೆಕ್ಸ್ಟ್ ಸ್ಟಡಿ ಅವರ್ಸ್ ಇರ್ತದ, ರಿವಿಷನ್ ಇರ್ತದ, ಡೌಟ್ ಸೆಷನ್ ಕೂಡ ಇರ್ತದ. ನೆಕ್ಸ್ಟ್ ನಮ್ಮಲ್ಲಿ ಬೆಸ್ಟ್ ಲೈಬ್ರರಿ ಫೆಸಿಲಿಟಿ ಅದ. ನೆಕ್ಸ್ಟ್ ನೋಟ್ಸ್ ಗಳನ್ನ ಬರ್ಸ್ತೀವಿ. ಅದ್ರ ಜೊತೆಗೆ PDF ಗಳನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೊವೈಡ್ ಮಾಡ್ತೀವಿ. ಬೆಸ್ಟ್ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ನಮ್ಮಲ್ಲಿ 400 ಮೀಟರ್ ಟ್ರ್ಯಾಕ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಯಾರಾದ್ರೂ ಅಡ್ಮಿಷನ್ ಮಾಡೋರಿದ್ರೆ ನೆಕ್ಸ್ಟ್ ಬ್ಯಾಚ್ ರಿಜಿಸ್ಟ್ರೇಷನ್ ಫೆಬ್ರವರಿ 6 ರಿಂದ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ಗಳು ಫೆಬ್ರವರಿ 15 ರಿಂದ ಸ್ಟಾರ್ಟ್ ಆಗ್ತಾವ್ರಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡ್ರಿ, ಇದು ನಮ್ಮ ಕ್ಯಾಂಪಸ್, ನಮ್ದು ಬಿಲ್ಡಿಂಗ್ ಆಗಿರ್ಬೋದು, ನಮ್ದು ಗ್ರೌಂಡ್ ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಟೈಮ್ ಅಂಡ್ ವರ್ಕ್. ಸೊ ಈ ಟೈಮ್ ಅಂಡ್ ವರ್ಕ್ ಒಳಗ ನಿಮ್ದು ಎಕ್ಸಾಮ್ ಒಳಗ ಸೊ ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಅದ. ನಿಮ್ ಎಕ್ಸಾಮ್ದಾಗ ಸರ್ ನಾವ್ ಈ ಚಾಪ್ಟರ್ ಓದಿದ್ವು ಅಂದ್ರೆ ನಮ್ಗೆ ಎಕ್ಸಾಮ್ದಾಗ ಎಷ್ಟು ಕ್ವಶನ್ಸ್ ಬರ್ತಾವ್ರಿ? ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಿರ್ತಾರ, ಈ ಒಂದು ಚಾಪ್ಟರ್ ಮೇಲೆ ನಮ್ ಎಕ್ಸಾಮ್ದಾಗ 1 ಕ್ವಶನ್ ಬರ್ತಿರ್ತದ. ಹೆಚ್ಚು ಕಮ್ಮಿ ಒಂದೊಂದು ಶಿಫ್ಟ್ ಒಳಗ 2 ಕ್ವಶನ್ಗಳು ಕೂಡ ಬರುವಂತ ಚಾನ್ಸಸ್ ಅದಾವ. ಸೊ ಈ ಒಂದು ಚಾಪ್ಟರ್ನ ನಾವು ಭಾಳ ಅಂದ್ರೆ ಭಾಳ ಈಸಿ ಲೆವೆಲ್ ದಿಂದ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಮೊದಲನೇ ಕ್ವಶನ್ ಏನದ ನೋಡ್ರಿ. ಸೊ ಇದನ್ನ ನೋಡಿ ನೀವು ಏನು ಗಾಬಾಗಕ್ಕೆ ಹೋಗ್ಬೇಡ್ರಿ. ಸೊ ನಾವು ಕ್ವಶನ್ ಗಳನ್ನ ಕಲೆಕ್ಟ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ಯಾವ ಎಕ್ಸಾಮ್ದಾಗ ಬಂದಿದಾವನು ಒಂದು ಐಡಿಯಾ ಮೇಲೆ ನಾವು ಕಲೆಕ್ಟ್ ಮಾಡಿರ್ತೀವಿ. ಆನಂತರ ಟೈಪ್ ವೈಸ್ ಸೆಟ್ ಮಾಡಿರ್ತೀವಿ. ಏನದ ನೋಡ್ರಿ ಕ್ವಶನ್. ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 80 hours. ಬಿ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 20 hours. ಇನ್ ಹೌ ಮೆನಿ ಅವರ್ಸ್ ಕ್ಯಾನ್ ಎ ಅಂಡ್ ಬಿ ವರ್ಕಿಂಗ್ ಟುಗೆದರ್ ಟು ಕಂಪ್ಲೀಟ್ ದ ವರ್ಕ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ನಾ ಕನ್ನಡದಾಗೂ ಹೇಳ್ತೀನಿ, ಇಂಗ್ಲಿಷ್ ಒಳಗೂ ಹೇಳ್ತೀನಿ, ಬೈ ಲ್ಯಾಂಗ್ವೇಜ್ ನಿಮ್ಮನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಏನದ ನೋಡ್ರಿ ಕ್ವಶನ್. ಎ ಕ್ಯಾನ್ ಕಂಪ್ಲೀಟ್ ಅಂದ್ರೆ ಏನ್ರಿ? ಸಂಪೂರ್ಣಗೊಳಿಸುವುದು. ಏನ್ ಮಾಡತ್ತನಪ್ಪ ಅಂದ್ರೆ ಎಯು ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಏನ್ ಮಾಡತ್ತನ್ರಿ? ಕಂಪ್ಲೀಟ್ ಮಾಡತನ ಅಥವಾ ಸಂಪೂರ್ಣಗೊಳಿಸುತ್ತಿದ್ದಾನೆ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಏನ್ ಮಾಡತ್ತನ್ರಿ? ಸಂಪೂರ್ಣವಾಗಿ ಆ ಕೆಲಸವನ್ನ ಮುಗಿಸ್ತಾ ಇದ್ದಾನ. ನೆಕ್ಸ್ಟ್ ಸೇಮ್ ವರ್ಕ್, ಅದೇ ಕೆಲಸವನ್ನ ಯಾರು ಮಾಡತ್ತಾರ್ರಿ? ಬಿ ಮಾಡತ್ತಾನ. ಬಿ ಎಷ್ಟು ಗಂಟೆ ಒಳಗೆ ಮಾಡತ್ತನ್ರಿ? 20 ಗಂಟೆ ಒಳಗೆ ಮಾಡತ್ತಾನ. ಬಿ ಎಷ್ಟು ಗಂಟೆ ಒಳಗೆ ಮಾಡತ್ತನ್ರಿ? 20 ಗಂಟೆ ಒಳಗೆ ಆ ಕೆಲಸ ಮಾಡತ್ತಾನ. ಹಾಗಾದ್ರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಅಂಡ್ ಬಿ ವರ್ಕಿಂಗ್ ಟುಗೆದರ್ ಅಂದ್ರೆ ಏನ್ರಿ? ಒಟ್ಟಿಗೆ ಸೇರಿ. ಟುಗೆದರ್ ಅಂದ್ರೆ ಏನ್ರಿ? ಒಟ್ಟಿಗೆ ಸೇರಿ ಆ ಒಂದು ಕೆಲಸವನ್ನ ಎಷ್ಟು ಗಂಟೆ ಒಳಗೆ ಮುಗಿಸ್ತಾರ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಕಾಣದಾಗ ಹೋದನು ಏನದ ನೋಡ್ರಿ ಕ್ವಶನ್. ಎಯು ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಮುಗಿಸಬಲ್ಲನು, ಸಂಪೂರ್ಣಗೊಳಿಸಬಲ್ಲನು ಅಥವಾ ಪೂರ್ಣಗೊಳಿಸುತ್ತಾನೆ ಅಂತ ಕನ್ನಡದಾಗ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಬಿಯು ಅದೇ ಕೆಲಸ. ಅದೇ ಅಂದ್ರೆ ಏನ್ರಿ? ಎ ಯಾವ ಕೆಲಸ ಮಾಡ್ತಾನಲ್ಲ ಬಿಯು ಕೂಡ ಅದೇ ಕೆಲಸವನ್ನ ಏನ್ ಮಾಡ್ತಾನಂದ್ರ 20 ಗಂಟೆಗಳಲ್ಲಿ ಮುಗಿಸಬಲ್ಲನು. ಬಿ ಎಷ್ಟು ಗಂಟೆಗಳಲ್ಲಿ ಮುಗಿಸಬಲ್ಲನ್ರಿ? 20 ಗಂಟೆಗಳಲ್ಲಿ ಮುಗಿಸಬಲ್ಲನು. ಹಾಗಾದ್ರೆ ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ಗಂಟೆಗಳಲ್ಲಿ ಮುಗಿಸಬಹುದು ಅಂತ ಕೇಳಿದಾರೆ. ಸೊ ಇವಾಗ ಆಲ್ಮೋಸ್ಟ್ ನಿಮ್ಗೆಲ್ಲ ಕ್ವಶನ್ ಅರ್ಥ ಆಗಿರ್ತದ. ಏನದ ನೋಡ್ರಿ ಕಾನ್ಸೆಪ್ಟ್, ನಾವು ಭಾಳ ಈಸಿಯಾಗಿ ಬಿಡಿಸೋಣ. ಎ ಅಂತಕ್ಕಂಥ ವ್ಯಕ್ತಿ ಅದನ. ನೆಕ್ಸ್ಟ್ ಯಾರದಾರ್ರಿ? ಬಿ ಅಂತಕ್ಕಂಥ ವ್ಯಕ್ತಿ ಅದನ. ಎಯು ಒಂದು ಕೆಲಸವನ್ನ 80 ಗಂಟೆಗಳಲ್ಲಿ ಮಾಡತ್ತಾನ. ಬಿಯು ಅದೇ ಕೆಲಸವನ್ನ 20 ಗಂಟೆಗಳಲ್ಲಿ ಮಾಡತ್ತಾನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಆದ್ರ ಏನಾದ್ರೂ ನಾವು ಕೆಲಸ ಹಚ್ಚಿದ್ವು ಅಂದ್ರ ಅವಂಗ ಟೈಮ್ ಎಷ್ಟು ಬೇಕ್ರಿ? ಏನಾದ್ರೂ ನಾವು ಕೆಲಸ ಹಚ್ಚಿದ್ವು ಅಂದ್ರ ಅವಂಗ 80 ಗಂಟೆ ಟೈಮ್ ಬೇಕು. ಏನಾದ್ರೂ ಕೆಲಸ ಹಚ್ಚಿದ್ವು ಅಂದ್ರ ಅವಂಗ 20 ಗಂಟೆ ಟೈಮ್ ಬೇಕು. ಆದ್ರೆ ಯಾವ ಕೆಲಸ ಅಂತ ಗೊತ್ತಿಲ್ಲ. ಆ ಕೆಲಸ ಯಾವ್ದಂತ ನಮಗ್ ಗೊತ್ತಾಗಬೇಕಾಗಿತ್ತಂದ್ರ ನಾವೇನ್ ಮಾಡ್ಬೇಕ್ರಿ?
ಇವೆರಡೂ ಸಂಖ್ಯೆಗಳದ ಎಲ್ ಸಿ ಎಂ ತೆಗಿಬೇಕು. ಸೊ ನಿಮಗೆಲ್ಲ ಎಲ್ ಸಿ ಎಂ ತೆಗೆದು ಗುರ್ತದ. ಸೊ ಎಲ್ ಸಿ ಎಂ ನಾವು ಹೆಂಗ್ ತೆಗಿತೀವಿ ಅಂದ್ರೆ ಇವಾಗ ಒಂದ್ ಸೈಡ್ 20 ಅಂತ ಬರಿತೀವಿ, ಇನ್ನೊಂದು ಸೈಡ್ 80 ಅಂತ ಬರಿತೀವಿ. ನೆಕ್ಸ್ಟ್ ಹಿಂಗ ಕಂಟಿನ್ಯೂಸ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಅಪವರ್ತನಗಳ ಮೂಲಕ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಹಿಂಗ್ ಮಾಡಿದ್ರೆ ನಮ್ಮ ಎಕ್ಸಾಮ್ದಾಗ ಟೈಮ್ ಕವರ್ ಆಗುದಿಲ್ಲ. ಅದಕ್ಕೊಂದು ಶಾರ್ಟ್ಕಟ್ ಟ್ರಿಕ್ಸ್ ಬರ್ತದ. ಮೊದಲನೇ ಸಂಖ್ಯೆ 20, ಎರಡನೇ ಸಂಖ್ಯೆ 80, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವ್ದದ ರೀ 80 ಅದ. ಹಾಗಿದ್ರ 20 ಮಗ್ಗಿ ಒಳಗೆ 80 ಐತಿ ಎಷ್ಟಲೇ ರೀ 24 80. ಹಾಗಾದ್ರೆ ಎಲ್ ಸಿ ಎಂ ಎಷ್ಟಾಗ್ತದ್ರಿ 80. ಎಲ್ ಸಿ ಎಂ ಎಷ್ಟಾಗ್ತದ್ರಿ 80. ಈ ಎರಡೂ ಸಂಖ್ಯೆಗಳದ ಎಲ್ ಸಿ ಎಂ ಎಷ್ಟದರಿ 80 ಅದ. ಎಷ್ಟದರಿ 80 ಅದ. ಒಂದ್ಸಲ ಕಾನ್ಸೆಪ್ಟ್ ತಿಳ್ಕೊ ಟ್ರೈ ಮಾಡ್ರಿ. ಓಕೆ, ಎಷ್ಟಾಗ್ತದ್ರಿ 80 ಆಗ್ತದ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಇವಾಗ ಅವ್ರದ್ದು ಎಫಿಷಿಯನ್ಸಿ ಕಂಡುಹಿಡಿಬೇಕ್ರಿ. ಏನ್ ಮಾಡ್ಬೇಕು ನಾವ್ ಇವಾಗ ಎಫಿಷಿಯನ್ಸಿ ಅಂದ್ರ ಎ ಅಂತಕ್ಕಂಥ ವ್ಯಕ್ತಿ 80 ಗಂಟೆಗಳಲ್ಲಿ ಕೆಲಸ ಮಾಡ್ತಾನ, ಬಿ ಅಂತಕ್ಕಂಥ ವ್ಯಕ್ತಿ 20 ಗಂಟೆಗಳಲ್ಲಿ ಕೆಲಸ ಮಾಡ್ತಾನ. ಎಫಿಷಿಯನ್ಸಿ ಅಂದ್ರೆ ಏನ್ರಿ 1 ಗಂಟೆಗೆ ಅವ್ರು ಎಷ್ಟು ಕೆಲಸ ಮಾಡ್ತಾರ ನೋಡ್ಬೇಕು. ಎಫಿಷಿಯನ್ಸಿ ಅಂದ್ರೆ ಹೆಂಗ್ರಿ 80 ಎಷ್ಟಲೇ 80 ರೀ 81 80, 20 ಎಷ್ಟಲೇ 80 ರೀ 24 80. ಇವ್ರಿಬ್ರು ಸೇರಿ 1 ಗಂಟೆಗೆ ಎಷ್ಟು ಕೆಲಸ ಮಾಡ್ತಾರ್ರಿ 5 ಯೂನಿಟ್ಗಳಷ್ಟು ಕೆಲಸ ಮಾಡ್ತಾರ. ಎಷ್ಟು ಕೆಲಸ ಮಾಡ್ತಾರ್ರಿ 5 ಯೂನಿಟ್ಗಳಷ್ಟು ಕೆಲಸ ಮಾಡ್ತಾರೆ. ಸಿಂಪಲ್ ಆಗಿ ಒಂದು ಕ್ಲಾಸ್ ರೂಮ್ ಅದ. ಒಂದು ಕ್ಲಾಸ್ ರೂಮ್ ಒಳಗ ನಾ ಏನಾದ್ರು ಎ ಅಂತಕ್ಕಂಥ ವ್ಯಕ್ತಿಗೆ ಬೆಂಚ್ ಹಾಕಕ್ ಹೇಳಿದ್ರ, ಯಾರಿಗ್ರಿ ಎ ಅಂತಕ್ಕಂಥ ವ್ಯಕ್ತಿಗೆ ಬೆಂಚ್ ಹಾಕಕ್ ಹೇಳಿದ್ರೆ ಎಷ್ಟು ಟೈಮ್ ಬೇಕ್ರಿ 80 ಗಂಟೆ ಟೈಮ್ ಬೇಕಾ. ಬಿಗ್ ಹೇಳಿದ್ರ 20 ಗಂಟೆ ಟೈಮ್ ಬೇಕಾ. ಆದ್ರೆ ಎಷ್ಟು ಬೆಂಚ್ ಹಾಕ್ಬೇಕಂತ ಗೊತ್ತಿಲ್ಲ. ಆ ಬೆಂಚ್ ಅನ್ನ ನಾವು ಕಂಡುಹಿಡಿಬೇಕಾಗಿತ್ತು. ಏನ್ ಮಾಡ್ಬೇಕ್ರಿ ಎಲ್ ಸಿ ಎಂ ತೆಗಿಬೇಕು. ಎಲ್ ಸಿ ಎಂ ಎಷ್ಟು ಬತ್ರಿ 80 ಬಂತು. ಎಲ್ ಸಿ ಎಂ ತೆಗೆದ ನಮ್ಗೆ ಏನ್ ಗೊತ್ತಾಯ್ತು, ಆ ಕ್ಲಾಸ್ ರೂಮ್ ಒಳಗ ನಾವು ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದು ಗೊತ್ತಾಯ್ತು. 80 ಬೆಂಚ್ಗಳನ್ನ ಹಾಕ್ಬೇಕಾದ್ರೆ ಇವಂಗ 80 ಗಂಟೆ ಟೈಮ್ ಬೇಕು, ಇವಂಗ 20 ಗಂಟೆ ಟೈಮ್ ಬೇಕು. ಹಾಗಾದ್ರೆ ಇವ್ರಿಬ್ರು 1 ಗಂಟೆಗೆ ಎಷ್ಟು ಬೆಂಚ್ ಹಾಕ್ತಾರಂದ್ರೆ 81 80. ಈ 1 ಗಂಟೆಗೆ 1 ಬೆಂಚ್ ಹಾಕ್ತಾನೆ, ಈ 1 ಗಂಟೆಗೆ 4 ಬೆಂಚ್ ಹಾಕ್ತಾನೆ. ಇವ್ರಿಬ್ರು ಸೇರಿ 1 ಗಂಟೆಗೆ ಎಷ್ಟು ಬೆಂಚ್ ಹಾಕ್ತಾರಿ 5 ಬೆಂಚ್ ಹಾಕ್ತಾರ. ನಮ್ದು ಟೋಟಲ್ ಆ ಒಂದು ಕ್ಲಾಸಿಗೆ ಎಷ್ಟು ಬೆಂಚ್ ಹಾಕ್ಬೇಕಾಗಿತ್ರಿ 80 ಬೆಂಚ್ ಹಾಕ್ಬೇಕಾಗಿತ್ತಂದ್ರ 5ರಿಂದ ಭಾಗಿಸ್ಬೇಕು. ಎಷ್ಟರಿಂದ ಭಾಗಿಸ್ಬೇಕ್ರಿ 5ರಿಂದ ಭಾಗಿಸ್ಬೇಕು. ನಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಿದ್ದಂಗ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತಂದ್ರ ಆ ಎಲ್ಲಾ ಸಂಖ್ಯೆಗಳು 5ರಿಂದ ಸಂಪೂರ್ಣವಾಗಿ ಏನಾಗ್ತಾವ್ರಿ ಭಾಗ ಹೋಗ್ತಾವ. 5ರಿಂದ ಕಡ್ತಾ ಹೊಡಿರಿ. 5 ಒಂದ್ಲೆ 3 ಉಳಿತು 30 ಆಯ್ತು. 5 6 30. ಆನ್ಸರ್ ಎಷ್ಟು ಬಂತ್ರಿ ಅವಾಗ 16 ಬಂತು. ಎಷ್ಟು ಬರ್ತದ್ರಿ ಆನ್ಸರ್ 16. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಏನದೆ ನೋಡ್ರಿ, ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 12 ಡೇಸ್. ಅಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 12 ಗಂಟೆಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಅದೇ ರೀತಿಯಾಗಿ ಬಿ ಯು 16 ಗಂಟೆಗಳಲ್ಲಿ ಏನ್ ಮಾಡ್ತಾನ್ರಿ ಆ ಕೆಲಸವನ್ನ ಸಂಪೂರ್ಣಗೊಳಿಸುತ್ತಾನೆ. ಬಿ ಎಷ್ಟು ಏನ್ ಮಾಡ್ತಾನ್ರಿ 16 ದಿನದಲ್ಲಿ ಆ ಕೆಲಸವನ್ನ ಮುಗಿಸುತ್ತಾನೆ. ಇದೇಗ ಏನ್ ಕೊಟ್ಟಿರಂದ್ರ ಅವರ್ ಒಳಗ್ ಕೊಟ್ಟಿರು, ಗಂಟೆ ಒಳಗ್ ಕೊಟ್ಟಿರು. ಇವಾಗ ಏನ್ ಮಾಡತ್ತಾರ ಅಂದ್ರ ಡೇಸ್ ದಿನದಲ್ಲಿ ಕೊಡತ್ತಾರ. ಓಕೆ, ನೆಕ್ಸ್ಟ್ ವರ್ಕಿಂಗ್ ಟುಗೆದರ್. ಹಾಗಾದ್ರೆ ಅವರಿಬ್ರು ಸೇರಿ ಆ ಕೆಲಸ ಮಾಡಿದ್ರ ಆ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಕೇಳಿದಾರ. ಸೊ ಎ ಅಂತಕ್ಕಂಥ ವ್ಯಕ್ತಿಗೆ 12 ದಿನ ಟೈಮ್ ಬೇಕು, ಬಿ ಅಂತಕ್ಕಂಥ ವ್ಯಕ್ತಿಗೆ 16 ದಿನ ಟೈಮ್ ಬೇಕು. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾಗಿತ್ತ ನಾವೇನ್ ಮಾಡ್ಬೇಕ್ರಿ ಎಲ್ ಸಿ ಎಂ ತೆಗಿಬೇಕು. ಏನ್ ಮಾಡ್ಬೇಕು ಎಲ್ ಸಿ ಎಂ ತೆಗಿಬೇಕು. ಯಾವ ತರದ 12 ಮತ್ತು 16ದ ಎಲ್ ಸಿ ಎಂ ತೆಗಿಬೇಕು. ನೋಡ್ರಿ ಇವಾಗ 4 3 12, 4 4 16. ನೆಕ್ಸ್ಟ್ 3 ಮತ್ತು 4 ಗುಣಾಕಾರ ಮಾಡ್ರಿ. 3 4 ಎಷ್ಟ್ರಿ 12, 12 4 4 2 8, 2 4 ಸಾರಿ ನೆಕ್ಸ್ಟ್ 1 4 48. ಎಲ್ ಸಿ ಎಂ ಎಷ್ಟು ಬಂತ್ರಿ 48. ನೋಡ್ರಿ ಎಷ್ಟು ಆಗ್ತದ ಅಂದ್ರ 12 4 48, 16 3 48. ಇವ್ರದ ಎಫಿಷಿಯನ್ಸಿ 4 ಬಂತು, ಇವಂದ ಎಫಿಷಿಯನ್ಸಿ 3 ಬಂತು. ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ 7 ಯೂನಿಟ್ ಕೆಲಸ ಮಾಡ್ತಾರ. ಅಂದ್ರೆ ನಾವ್ ಇದನ್ನ ಎಷ್ಟರಿಂದ ಭಾಗಿಸ್ಬೇಕ್ರಿ 7ರಿಂದ ಭಾಗಿಸ್ಬೇಕ. ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ ಆಗಿರ್ತದ. ಏನಾಗಿರ್ತದ್ರಿ ಆಪ್ಷನ್ ಸಿ ಆಗಿರ್ತದ. ನೆಕ್ಸ್ಟ್ ಕ್ವಶನ್ಕ ಆನ್ಸರ್ ನೀವ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಇದ್ರದ್ದು ಏನ್ ಮಾಡ್ಬೇಕಂದ್ರೆ ರೀ ಆನ್ಸರ್ ಅನ್ನ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಟೈಪಿಗೆ ಹೋಗೋಣ ನಾವು. ಸೊ ಅದಕ್ಕಿಂತ ಮುಂಚೆ ನಮ್ಮ ಶಾರದಾ ವಿದ್ಯಾಲಯ ಮೂಡಲಗಿಯಲ್ಲಿ 2025 24 ಮತ್ತು 25ನೇ ಸಾಲಿನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು
ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೀವು ನೋಡ್ಬೋದು. ಅಗ್ನಿವೀರ್ ಆಗಿರ್ಬೋದು, SSC ಆಗಿರ್ಬೋದು, BSF ಆಗಿರ್ಬೋದು, CISF ಆಗಿರ್ಬೋದು, RRB ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಸೊ ನೆಕ್ಸ್ಟ್ ಕ್ವಶನ್ ಟೈಪ್ ಸ್ಟಾರ್ಟ್ ಆಯ್ತು. ಏನಿದೆ ನೋಡ್ರಿ ಕ್ವಶನ್. ಓಕೆ, ಕ್ವಶನ್ ನೋಡ್ರಿ ಅಗದಿ ಈಸಿಯಾಗಿ ನೋಡ್ರಿ. A and B ಟುಗೆದರ್ ಅಂದ್ರೆ ಏನ್ರಿ? ಒಟ್ಟಿಗೆ. A ಮತ್ತು B ಇಬ್ಬರು ಸೇರಿ ಕಂಪ್ಲೀಟ್ ಮುಗಿಸುವುದು ಪೀಸ್ ಆಫ್ ವರ್ಕ್ ಇನ್ 12 days. A ಮತ್ತು B ಯಾರ್ಯಾರ್ರಿ? A ಮತ್ತು B ಇಬ್ಬರು ಸೇರಿ ಏನ್ ಮಾಡ್ತಾರಂದ್ರ ಒಂದು ಕೆಲಸವನ್ನ 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಬಿ ಅಲೋನ್ ಅಂದ್ರೆ ಏನ್ರಿ? ಒಬ್ಬನೇ. ಬಿ ಒಬ್ಬನೇ ಏನ್ ಮಾಡತ್ತಾನಪ್ಪ ಅಂದ್ರ ಎಷ್ಟು ದಿನದಾಗ ಮಾಡತ್ತಾನ್ರಿ? 20 ದಿನಗಳಲ್ಲಿ. ಎಷ್ಟು ದಿನಗಳಲ್ಲಿ? 20 ದಿನಗಳಲ್ಲಿ. ಯಾವ ಕೆಲಸ? ಸೇಮ್ ವರ್ಕ್. ಎ ಮತ್ತು ಬಿ ಇಬ್ರು ಸೇರಿ ಯಾವ ಕೆಲಸ ಮಾಡ್ತಾರಲ್ಲ, ಬಿಯು ಕೂಡ ಅದೇ ಕೆಲಸವನ್ನ ಏನ್ ಮಾಡತ್ತಾನ್ರಿ? 20 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಿದ್ದಾನ. ಹಾಗಾದ್ರ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರಂತ ಕೇಳಿದಾರ. ಸೊ ಇದನ್ನ ನಾವ್ ಹೆಂಗ್ ಮಾಡ್ಬೇಕು ಇವಾಗ? ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಏನ್ ಮಾಡ್ತಾರಪ್ಪ ಅಂದ್ರ 12 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 20 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರಂತ ಕೇಳಿದಾರ. ಇದ್ರದ್ದು ನಾವೇನ್ ಮಾಡ್ಬೇಕು ಇವಾಗ? 12 ಮತ್ತು 20ರದ LCM ತೆಗಿಬೇಕು. ನಿಮಗೆಲ್ಲ ಗುರ್ತದ 12, 20. 12ರ ಮಗ್ಗಿ ಒಳಗೆ 20 ಐತಿ? ಇಲ್ಲಂದ್ರೆ ಏನ್ ಮಾಡ್ಬೇಕಂದ್ರ ದೊಡ್ಡ ಸಂಖ್ಯೆ ಮಗ್ಗಿ ಬರಿಬೇಕು. 22 40, 23 60. 12ರ ಮಗ್ಗಿಯಾಗೂ 60 ಐತಿ. ಎಷ್ಟೇ ರೀ? 12 60. ಈ ಎರಡೂ ಸಂಖ್ಯೆಗಳದ LCM ಎಷ್ಟು ಬಂತ್ರಿ? 60 ಬಂತು. ನೆಕ್ಸ್ಟ್ ನಾವು ಸೇಮ್ ಇವಾಗ ಏನ್ ಮಾಡ್ಬೇಕಂದ್ರ ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು. ಏನ್ ಮಾಡ್ಬೇಕ್ರಿ? ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು. 12 ಎಷ್ಟಲೇ 60 ರೀ? 12 60. ಹಂಗಂದ್ರ ನೋಡ್ರಿ, ಆ ಕ್ಲಾಸ್ ರೂಮ್ ಒಳಗ ಬೆಂಚ್ ಹಾಕಾಕ ನಾವು ಎ ಮತ್ತು ಬಿಗ್ ಹೇಳಿದ್ವಿ ಅಂದ್ರೆ ಟೈಮ್ ಎಷ್ಟು ಬೇಕ್ರಿ? 12 ದಿನ ಟೈಮ್ ಬೇಕು. ಬಿಗ್ ಹೇಳಿದ್ವಿ ಅಂದ್ರೆ ಎಷ್ಟು ದಿನ ಟೈಮ್ ಬೇಕ್ರಿ? 20 ದಿನ ಟೈಮ್ ಬೇಕು. ಎಷ್ಟು ಬೆಂಚ್ ಅಂತ ಗೊತ್ತಿಲ್ಲ. ಅವಾಗ ನಾವೇನ್ ಮಾಡಿದ್ವಿ? LCM ತೆಗೆದು LCM ತೆಗೆದಾಗ ಎಷ್ಟು ಬಂತ್ರಿ? 60 ಬಂತು. ಆ ಕ್ಲಾಸ್ ರೂಮ್ ಒಳಗ ನಾವು ಎಷ್ಟು ಬೆಂಚ್ ಹಾಕ್ಬೇಕಾಗಿತ್ತು ಅಂದ್ರೆ 60 ಬೆಂಚ್ಗಳನ್ನ ಹಾಕ್ಬೇಕಾಗಿತ್ತು. ನೆಕ್ಸ್ಟ್ ಎಫಿಷಿಯನ್ಸಿ ಕಂಡುಹಿಡಿಯತ್ತೀವಿ. 12 ಎಷ್ಟಲೇ 60 ರೀ? 12 60. 20 ಎಷ್ಟಲೇ 60 ರೀ? 23 60. ಎ ಮತ್ತು ಬಿ ಇಬ್ಬರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕತ್ತಾರ್ರಿ? 5 ಬೆಂಚ್ ಹಾಕತ್ತಾರ. ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕತ್ತಾನ್ರಿ? 3 ಬೆಂಚ್ ಹಾಕತ್ತಾರ. ಈ 5ರೊಳಗ 3 ಮೈನಸ್ ಮಾಡ್ರಿ ಎಷ್ಟು ಸಿಕ್ತೈತ್ರಿ? 2 ಸಿಕ್ತೈತಿ. ಇಲ್ಲಿ ಎ ಮತ್ತು ಬಿ ಅದಾರ, ಇಲ್ಲಿ ಬಿ ಅದಾರ. ಎ ಬಿ ಒಳಗ ಬಿ ಮೈನಸ್ ಮಾಡ್ರೆ ನಮ್ಗೆ ಯಾರು ಸಿಕ್ತೈತ್ರಿ? ಎ ಸಿಗ್ತದ. ಇದು ಎಫಿಷಿಯನ್ಸಿ ಯಾರ್ದಾಗಿರ್ತದ್ರಿ? ಎದಾಗಿರ್ತದ. ಇವಾಗ ಏನ್ ಮಾಡ್ಬೇಕಂದ್ರೆ ನಾವು 60/2 ಮಾಡ್ಬೇಕು. 60ರ ಅರ್ಧ ಎಷ್ಟ್ರಿ? 30. ಇದು ಯಾರ್ದಾಗಿರ್ತದಪ್ಪ ಅಂದ್ರೆ ಎದಾಗಿರ್ತದ. ಆಪ್ಷನ್ ಎ ಇಸ್ ಕರೆಕ್ಟ್. ನಂಗ ಒಂದ್ಸಲ ಇದು ಆನ್ಸರ್ ತಿಳಿದಿತ್ತಂದ್ರ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಪ್ಪ? ಸೇಮ್ ಕ್ವಶನ್ ಅದ, ಸೇಮ್ ಟೈಪ್ ಕ್ವಶನ್ ಅದ. ಏನದ ನೋಡ್ರಿ, ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಮುಗಿಸಬಲ್ಲರು. ಯಾರ್ಯಾರ್ರಿ? ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ನೆಕ್ಸ್ಟ್ ಎ ಒಬ್ಬನೇ ಅದೇ ಕೆಲಸವನ್ನ 25 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಹಾಗಾದ್ರೆ ಬಿಯು ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು ಅಂತ ಕ್ವಶನ್ ಅದ. ಕ್ವಶನ್ ಓಕೆ, ಏನದ ನೋಡ್ರಿ ಕಾನ್ಸೆಪ್ಟ್. ನಾವೇನಾದ್ರು ಎ ಮತ್ತು ಬಿಗೆ ಇಬ್ಬರಿಗೂ ಸೇರಿ ಬೆಂಚ್ ಹಾಕಕ್ ಹೇಳಿದ್ವು ಅಂದ್ರೆ 15 ದಿನ ಟೈಮ್ ಬೇಕು. ಹೇಗೆ ಅಷ್ಟೇ ಹೇಳಿದ್ವು ಅಂದ್ರೆ 25 ದಿನ ಟೈಮ್ ಬೇಕು. ಹಾಗಾದ್ರೆ ಆ ಕೆಲಸ ಬಿ ಎಷ್ಟು ದಿನದಾಗ ಮಾಡ್ತಾರೋ ಅಂತ ಕ್ವಶನ್ ಕೇಳಿದಾರೆ. ಸೊ ಮೊದಲ ನಮಗೆ ಎಷ್ಟು ಬೆಂಚ್ ಹಾಕ್ಬೇಕಂತ ಗೊತ್ತಿಲ್ಲ. ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದು ನಮಗೆ ಐಡಿಯಾ ಬರ್ಬೇಕಾಗಿತ್ತು. ನಾವೇನ್ ಮಾಡ್ಬೇಕ್ರಿ? ಫಸ್ಟ್ LCM ಅನ್ನ ಕಂಡುಹಿಡಿಬೇಕು. ಓಕೆ, LCM ಕಂಡುಹಿಡಿಬೇಕಾಗಿತ್ತಂದ್ರ ಒಂದ್ ಸೈಡ್ 15 ಬರಿತೀವಿ, ಇನ್ನೊಂದ್ ಸೈಡ್ 25 ಬರಿತೀವಿ. ಸೊ ಚಿಕ್ಕ ಸಂಖ್ಯೆ ಯಾವ್ದೈತಿ? 15 ಐತಿ. 15ರ ಮಗ್ಗಿ ಒಳಗೆ 25 ಐತಿ? ಇಲ್ಲ. ಇವಾಗ ಏನ್ ಮಾಡ್ರಿ? ದೊಡ್ಡ ಸಂಖ್ಯೆ ಮಗ್ಗಿ ಬರೀರಿ. 25 25, 25 50, 25 75. 15ರ ಮಗ್ಗಿಯಾಗ 25 ಇಲ್ಲ, 50 ಇಲ್ಲ, 75 ಐತಿ. ಸೊ LCM ಎಷ್ಟ ಐತ್ರಿ? 75. LCM ಎಷ್ಟ ಐತ್ರಿ? 75. ಅಂದ್ರ ಆ ಕ್ಲಾಸ್ ರೂಮ್ ಒಳಗ ನಾವ್ ಎಷ್ಟು ಬೆಂಚ್ ಹಾಕ್ಬೇಕಾಗೈತ್ರಿ? 75 ಬೆಂಚ್ ಹಾಕ್ಬೇಕಾಗಿದೆ.
ಎಷ್ಟು ಬೆಂಚ್ ಹಾಕ್ಬೇಕಾಗಿದ್ರಿ 75 ಬೆಂಚ್ ಹಾಕ್ಬೇಕಾಗಿದೆ 75 ಬೆಂಚ್ಗಳನ್ನ ಹಾಕ್ಬೇಕಾಗಿತ್ತಂದ್ರೆ ಇವ್ರಿಗಿಬ್ಬರಿಗೂ ಸೇರಿ ಎಷ್ಟು ದಿನ ಟೈಮ್ ಬೇಕ್ರಿ 15 ದಿನ ಟೈಮ್ ಬೇಕು ಇವಂಗ್ ಎಷ್ಟು ದಿನ ಟೈಮ್ ಬೇಕ್ರಿ 25 ದಿನ ಟೈಮ್ ಬೇಕು ಹಾಗಾದ್ರೆ ಇವ್ರ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರ ನೋಡೋಣ 15 ಎಷ್ಟಲೇ 75 ರೀ 15 ಐದ್ಲೆ 75 25 ಎಷ್ಟಲೇ 75 ರೀ 25 ಮೂರ್ಲೆ 75 ಎ ಬಿ ಒಳಗ ಎ ಮೈನಸ್ ಮಾಡ್ರೆ ಯಾರು ಸಿಕ್ತೈತಿ ನಮಗೀಗ ಬಿ ಸಿಗ್ತದ ಬಿದ್ ಎಷ್ಟ್ರಿ 2 ಬಂತು ಅಂದ್ರೆ ಟೋಟಲ್ ಬೆಂಚ್ ಎಷ್ಟು ಅದಾವ್ರಿ 75 ಬೆಂಚ್ ಅದಾವ ಈ ಎಲ್ಲಾ ಕೆಲಸವನ್ನ ಯಾರು ಹಾಕ್ಬೇಕಾಗೈತಿ ಬಿ ಹಾಕ್ಬೇಕಾಗಿತ್ತು ಬಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾನ್ರಿ 2 ಬೆಂಚ್ಗಳನ್ನ ಹಾಕ್ತಾನ 75 ಅರ್ಧ ಎಷ್ಟು ಆಗ್ತದ್ರಿ 37ವರೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಆಪ್ಷನ್ ಡಿ ಈಸ್ ಕರೆಕ್ಟ್ ಓಕೆ ಇದು ಕಾನ್ಸೆಪ್ಟ್ ತಿಳಿದಿತ್ತಂದ್ರ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸೊ ಕ್ಲಾಸ್ ಹೇಳುದು ಚಲೋ ಅನ್ಸಾತಿತ್ತಂದ್ರ ನಿಮ್ಮೊಂದು 4 ಜನ ದೋಸ್ತರು ಇರ್ತಾರೆ SSC ತಯಾರಿ ಮಾಡ್ತಿರ್ತಾರ RRB ತಯಾರಿ ಮಾಡ್ತಿರ್ತಾರ ಅಗ್ನಿವೀರ್ ತಯಾರಿ ಮಾಡ್ತಿರ್ತಾರ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಕ್ವಶನ್ ನ ನೀವ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು ಸೊ ನೆಕ್ಸ್ಟ್ ಕ್ವಶನ್ ಕೂಡ ನಿಮ್ಗೆ ಇರ್ತದ ಓಕೆ ನೆಕ್ಸ್ಟ್ ಟೈಪ್ ಚೇಂಜ್ ಆಗ್ತದೆ ಇವಾಗ ಆ ಟೈಪ್ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ ಏನಂದ್ರೆ ನೋಡ್ರಿ ನೆಕ್ಸ್ಟ್ ಟೈಪ್ ಒಳಗೆ ಕ್ವಶನ್ ಓಕೆ ಸಮಾಧಾನಲೇ ಒಂದ್ಸಲ ವಿಡಿಯೋ ಸ್ಟಾಪ್ ಮಾಡ್ರಿ ಕ್ವಶನ್ ಓದಕ್ ಸಾಲ್ವ್ ಮಾಡ್ರಿ ಇದು ಮ್ಯಾಥ್ಸ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲರೂ ಬುಕ್ ಪೆನ್ನ ತಗೊಂಡ್ ಕುತ್ಕೋರಿ ಸೊ ಕ್ವಶನ್ ಬರ್ತಿರ್ತದ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ ನಿಮ್ಗೆ ಏನ್ ಆನ್ಸರ್ ಬಂದಿರ್ತದೆ ಕಮೆಂಟ್ ಒಳಗೆ ಹಾಕ್ರಿ ಸೊ ನಿಮ್ಗದ ಆನ್ಸರ್ ಡೌಟ್ ಇತ್ತಂದ್ರೆ ನೆಕ್ಸ್ಟ್ ಮತ್ತೆ ವಿಡಿಯೋ ನೋಡ್ರಿ ನಿಮ್ಗೆ ಐಡಿಯಾ ಬರ್ತದೆ ಯಾವ ರೀತಿಯಾಗಿ ನಾವು ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ಓಕೆ ಕತಿ ಕೇಳ್ದಂಗೆ ಕೇಳ್ಕೋತ ಹೋಗ್ಬೇಡ್ರಿ ಏನದ ನೋಡ್ರಿ ಕ್ವಶನ್ ಎ ಅಲೋನ್ ಅಂದ್ರೆ ಏನ್ರಿ ಒಬ್ಬನೇ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 15 ಡೇಸ್ ಅಂದ್ರೆ ಏನದರಿ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಏನ್ ಮಾಡ್ತಾನ್ರಿ ಸಂಪೂರ್ಣಗೊಳಿಸುತ್ತಾನೆ ನೆಕ್ಸ್ಟ್ ಎ ಅಂಡ್ ಬಿ ಟುಗೆದರ್ ಎ ಮತ್ತು ಬಿ ಟುಗೆದರ್ ಅಂದ್ರೆ ಏನ್ರಿ ಎ ಮತ್ತು ಬಿ ಇಬ್ಬರೂ ಸೇರಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾರ ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡುವನು ನಾ ಇನ್ನೊಂದ್ಸಲ ಕ್ವಶನ್ ಹೇಳ್ತೀನಿ ಏನು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ ಓಕೆ ಏನದ ನೋಡ್ರಿ ಕ್ವಶನ್ ಕಾನ್ಸೆಪ್ಟ್ ಏನದ ನೋಡ್ರಿ ಸಮಾಧಾನದಲ್ಲಿ ತಿಳ್ಕೊರಿ ಎ ಅಲೋನ್ ಅಂದ್ರೆ ಏನ್ರಿ ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ 15 ದಿನದಾಗ ಮಾಡ್ತಾನ ಎ ಮತ್ತು ಬಿ ಇಬ್ರು ಸೇರಿ ಕೆಲಸ ಮಾಡ್ರ 10 ದಿನದಾಗ ಆ ಕೆಲಸ ಮುಗಿತದ ಹಾಗಾದ್ರೆ ಆ ಕೆಲಸವನ್ನ ನಾವೇನಾದ್ರೂ ಬಿ ಅಂತಕ್ಕಂಥ ವ್ಯಕ್ತಿಗೆ ಹಚ್ಚಿದ್ವು ಅಂದ್ರ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಅದ ಸೊ ನಾವೇನ್ ಮಾಡ್ಬೇಕು ಯಾವ ಕೆಲಸ ಅಂತ ಗೊತ್ತಿಲ್ಲ ಸೊ ಎ ಅಂತಕ್ಕಂಥ ವ್ಯಕ್ತಿಗೆ ನಾವೇನಾದ್ರೂ ಬೆಂಚ್ ಹಾಕಕ್ ಹೇಳಿದ್ರೆ ಟೈಮ್ 15 ದಿನ ಬೇಕು ಎ ಮತ್ತು ಬಿ ಇಬ್ಬರಿಗೂ ಸೇರಿ ಬೆಂಚ್ ಹಾಕಕ್ ಹೇಳಿದ್ವು ಅಂದ್ರೆ 10 ದಿನ ಟೈಮ್ ಬೇಕು ಆದ್ರೆ ಎಷ್ಟು ಬೆಂಚ್ ಅಂತ ಗೊತ್ತಿಲ್ಲ ಸೊ ಎಷ್ಟು ಬೆಂಚ್ ಅಂತ ನಮಗೆ ಗೊತ್ತಾಗಬೇಕಾಗಿತ್ತು ನಾವು LCM ತೆಗಿಬೇಕು 10 ಮತ್ತೆ 15 ದೊಡ್ಡ ಸಂಖ್ಯೆ ಯಾವ್ದೈತಿ 15 ಐತಿ 10ರ ಮಗ್ಗಿ ಒಳಗೆ 15 ಐತಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ದೊಡ್ಡ ಸಂಖ್ಯೆ ಮಗ್ಗಿಯನ್ನ ಬರಿಬೇಕು 15 1 15 15 2 30 10ರ ಮಗ್ಗಿಯಾಗ 30 ಐತಿ ಸೊ ಅವಾಗ LCM ಎಷ್ಟಾಯ್ತ್ರಿ 30 ಆಯ್ತು ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ನಾವು ಇವಾಗ ಎಫಿಷಿಯನ್ಸಿ ಕಂಡುಹಿಡಿಬೇಕು 15 ಎಷ್ಟಲೇ 30 ರೀ 15 2ಲೇ 30 10 ಎಷ್ಟಲೇ 30 ರೀ 10 3ಲೇ 30 ಎ ಬಿ ಒಳಗ ಎ ಮೈನಸ್ ಮಾಡ್ರೆ ಯಾರು ಸಿಕ್ತೈತಿ ನಮಗ ಬಿ ಸಿಕ್ತೈತಿ 3 ಒಳಗ 2 ಹೋದ್ರೆ ಎಷ್ಟ್ರಿ 1 ಈ 1 ಅನ್ನೋದು ಯಾರ್ದಾಗಿರ್ತದಪ್ಪ ಅಂದ್ರೆ ಎದಾಗಿರ್ತದ ಯಾರ್ದ್ರಿ ಎದ ನಾವೇನ್ ಮಾಡ್ಬೇಕಂದ್ರೆ 30 ಬಾಗ್ಲೆ 1 ಮಾಡ್ಬೇಕು ಆನ್ಸರ್ ಎಷ್ಟು ಬರ್ತದ್ರಿ ನಮ್ದ 30 ಬರ್ತದ ಆಪ್ಷನ್ ಎ ಈಸ್ ಕರೆಕ್ಟ್ ಓಕೆ ನಮ್ಗ ಇವಾಗ ಏನೇನ್ ಅರ್ಥ ಆಯ್ತಪ್ಪ ಅಂದ್ರೆ ಎದು ಕೊಟ್ಟಿರ್ತಾರ ಬಿದು ಕೊಡ್ತಾರ ನೆಕ್ಸ್ಟ್ ನಮ್ಗ ಎ ಮತ್ತು ಬಿ ಇಬ್ಬರು ಸೇರಿ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳೋಣ ಬಿಡ್ಸಾಕ್ ಬರ್ತದ ನೆಕ್ಸ್ಟ್ ಇವ್ರದ್ದು ಇಬ್ರದು ಕೊಟ್ಟ ಇವಂದು ಕೇರನು ಬಿಡ್ಸಾಕ್ ಬರ್ತದ ನೆಕ್ಸ್ಟ್ ಇವ್ರದ್ದು ಇಬ್ರದು ಕೊಟ್ಟ ಇವಂದು ಕೇರನು ಬಿಡ್ಸಾಕ್ ಬರ್ತದ ಟೈಪ್ 3 ಕ್ವಶನ್ ತರ ನಾವೇನ್ ಮಾಡಿದ್ವಿ ಕವರ್ ಮಾಡಿದ್ವಿ ಇವೆಲ್ಲ ಕ್ವಶನ್ಸ್ಗಳು ನಿಮಗೆ ಹೋಮ್ವರ್ಕ್ ಇರ್ತಾವ ನೀವ ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ನೆಕ್ಸ್ಟ್ ಟೈಪ್ದಾಗ ನೋಡ್ರಿ ಇಂಪಾರ್ಟೆಂಟ್ ಪ್ಯಾಟರ್ನ್ ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ದಾಗ ಕ್ವಶನ್ಗಳು ರಿಪೀಟ್ ಆಗಿದ್ದಾವ ಅಗ್ನಿವೀರ ಎಕ್ಸಾಮ್ದಾಗ ನಾ ಸ್ಟಾರ್ ಮಾರ್ಕ್ ಹಾಕತ್ತೇನೋ ಬೋರ್ಡ್ ತುಂಬಾನು ಬೇಕಾದ್ರೆ ಸ್ಟಾರ್ ಮಾರ್ಕ್ ಹಾಕ್ತೀನೋ
ಸೊ ಇಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ದಾಗ ಬಂದಿರ್ತಾವ ಬರ್ತಾ ಇದಾವ. ಏನದ ನೋಡ್ರಿ ಕ್ವಶನ್, ಎ ಯು ಒಂದು ಕೆಲಸವನ್ನ 20 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ, ಬಿ ಯು ಅದೇ ಕೆಲಸವನ್ನ 30 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ, ಸಿ ಯು ಅದೇ ಕೆಲಸವನ್ನ 60 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಅವರು ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ? ಕ್ವಶನ್ ನೋಡಿ ಅಂಜಾಕ್ ಹೋಗ್ಬೇಡ್ರಿ, ಭಾಳ ಕ್ವಶನ್ ಎಷ್ಟು ದೊಡ್ಡದಿರ್ತದ ಅಷ್ಟ ಈಸಿ ಆಗಿರ್ತಕ್ಕಂಥ ಆನ್ಸರ್ ಅನ್ನು ನಾವು ಕೂಡ ಕಂಡುಹಿಡಿಬಹುದು. ಓಕೆ ನೋಡ್ರಿ, ಯಾರಿಗಾದ್ರೂ ಬರ್ದೈತೇನ ಆನ್ಸರ್ ಸಾಲ್ವ್ ಮಾಡಕ? ಓಕೆ ಓಕೆ ಏನದ ನೋಡ್ರಿ ಕ್ವಶನ್, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 20 ದಿನದಲ್ಲಿ ಮಾಡ್ತಾನ, ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನ, ಸಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 60 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನ. ಹಾಗಾದ್ರೆ ಎ ಬಿ ಸಿ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುವರು ಅಥವಾ ಗೊಳಿಸುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನಾವೇನಾದ್ರೂ ಎ ಅಂತಕ್ಕಂಥ ವ್ಯಕ್ತಿಗೆ ಬೆಂಚ್ ಹಾಕಕ್ ಹೇಳಿದ್ರೆ 20 ದಿನ ಟೈಮ್ ಬೇಕು, ಬಿ ಅಂತಕ್ಕಂಥ ವ್ಯಕ್ತಿಗೆ ನಮ್ಮ ಕ್ಲಾಸ್ ಒಳಗೆ ಬೆಂಚ್ ಹಾಕಂದ್ರ ಅವನಿಗೆ 30 ದಿನ ಟೈಮ್ ಬೇಕು, ಸಿ ಅಂತಕ್ಕಂಥ ವ್ಯಕ್ತಿಗೆ ಬೆಂಚ್ ಹಾಕಕ್ ಹೇಳಿದ್ರೆ ಅವನಿಗೆ 60 ದಿನ ಟೈಮ್ ಬೇಕು. ಹಾಗಾದ್ರೆ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರ, ಆದ್ರೆ ನಮಗ್ ಮೊದಲು ಗೊತ್ತೇ ಇಲ್ಲ ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗಿತ್ತು, ನಾವೇನ್ ಮಾಡ್ಬೇಕ್ರಿ, LCM ತೆಗಿಬೇಕು. ಸೊ LCM ತೆಗಿಬೇಕು, ಯಾವ ತರ ತೆಗಿಬೇಕ್ರಿ, 20 ನೆಕ್ಸ್ಟ್ 30 ನೆಕ್ಸ್ಟ್ ಯಾವ್ದ್ರಿ 60. ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದೈತಿ, 60 ಐತಿ. ಹಾಗಿದ್ರ 30 ಮಗ್ಯಾಗ 60 ಐತಿ, 20 ಮಗ್ಯಾಗ 60 ಐತಿ, LCM ಎಷ್ಟಾತ್ರಿ 60 ಆಯ್ತು. LCM ಎಷ್ಟಾತ್ರಿ 60. ಈ LCM ನಾವೇನಂತೀವಿ ಅಂದ್ರ ಟೋಟಲ್ ವರ್ಕ್ ಅಂತೀವಪ್ಪ. ಏನಂತೀವ್ರಿ, ಟೋಟಲ್ ವರ್ಕ್ ಅಂತೀವಿ. ಒಟ್ಟು ಕೆಲಸ ಎಷ್ಟೈತ್ರಿ, 60 ಬೆಂಚ್ ಹಾಕೋದು ನಮ್ದು ಧರ್ಮ ಐತಿ, ನಮ್ದು ಕೆಲಸ ಐತಿ, ನಮ್ದು ಕರ್ತವ್ಯ ಐತಿ. ಅದಕ್ಕೆ ನಾವೇನತ್ತೀವಿ ಅಂದ್ರೆ ಟೋಟಲ್ ವರ್ಕ್ ಅನ್ನತ್ತೀವಿ. ಏನತ್ತೀವ್ರಿ, ಟೋಟಲ್ ವರ್ಕ್ ಅನ್ನತ್ತೀವಿ. ಆ ನಂತರ ಇದ್ರದ್ದು ಏನ್ ಮಾಡ್ಬೇಕು, ಎಫಿಷಿಯನ್ಸಿ ಕಂಡುಹಿಡಿಬೇಕು. 20 ಎಷ್ಟಲೇ 60 ರೀ, 23 60, 30 ಎಷ್ಟಲೇ 60 ರೀ, 32 60, 60 ಎಷ್ಟಲೇ 60 ರೀ, 61 60. ಹಾಗಾದ್ರೆ ಮೂವರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ್ರಿ, 6 ಬೆಂಚ್ ಹಾಕ್ತಾರ. ಎಷ್ಟು ಬೆಂಚ್ ಹಾಕ್ತಾರಿ, ಮೂವರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕತ್ತಾರಿ, 6 ಬೆಂಚ್ ಹಾಕತ್ತಾರ. ನಮ್ಮ ಒಟ್ಟು ಎಷ್ಟು ಬೆಂಚ್ ಅದಾವ್ರಿ, 60 ಬೆಂಚ್ ಅದಾವ. ಒಂದ್ ದಿನಕ್ಕೆ 6 ಬೆಂಚ್ ಅಂದ್ರೆ ಇದನ್ನ ಭಾಗಿಸ್ಬೇಕು. 6 ಎಷ್ಟಲೇ 60 ರೀ, 6 10 60. ಮೂವರು ಸೇರಿ ಕೆಲಸ ಮಾಡ್ರಿಂದ ಆ ಕೆಲಸ ಮುಗ್ಸಕ ಎಷ್ಟು ದಿನ ಟೈಮ್ ಬೇಕ್ರಿ, 10 ದಿನ ಟೈಮ್ ಬೇಕು. ಎಷ್ಟು ದಿನ ಟೈಮ್ ಬೇಕ್ರಿ, 10 ದಿನ ಟೈಮ್ ಬೇಕು. ಓಕೆ ನೆಕ್ಸ್ಟ್ ಕ್ವಶನ್ ಸೇಮ್ ಅದ, 20 30 60 ಕ್ವಶನ್ ರಿಪೀಟ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಎ ಯು ಒಂದು ಕೆಲಸವನ್ನ 24 ದಿನದಾಗ ಮಾಡ್ತಾನ, ಬಿ ಯು ಅದೇ ಕೆಲಸವನ್ನ 36 ದಿನಗಳಲ್ಲಿ ಮಾಡ್ತಾನ್ರಿ. ನೆಕ್ಸ್ಟ್ ಸಿ ಯು ಅದೇ ಕೆಲಸವನ್ನ 18 ದಿನಗಳಲ್ಲಿ ಮಾಡ್ತಾನ. ಸೊ ಸೇಮ್ ಅದ ಆನ್ಸರ್. ನೀವು ಆನ್ಸರ್ನ ಸಾಲ್ವ್ ಮಾಡಿ ಕಮೆಂಟ್ ಮಾಡ್ಬೇಕು. ಆನ್ಸರ್ ಏನ್ ಮಾಡ್ಬೇಕ್ರಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಿಮ್ದು ಆನ್ಸರ್ ಕರೆಕ್ಟ್ ಇತ್ತಂದ್ರೆ ಅದ್ರ ಜೊತೆಗೆ ಜೋಶ್ಲಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ಓಕೆ ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಓಕೆ ನೆಕ್ಸ್ಟ್ ಎಲ್ಲ ನಿಮ್ಗೆ ಹೋಮ್ವರ್ಕ್ ಇರ್ತಾವ. ಇದು ನಮ್ದು ಶಾರದಾ ವಿದ್ಯಾಲಯದ ಹಾಸ್ಟೆಲ್ ಕ್ಯಾಂಪಸ್ ಅದ. ನಮ್ಮ ಶಾರದಾ ವಿದ್ಯಾಲಯದ ಏನದ್ರಿ, ಹಾಸ್ಟೆಲ್ ಕ್ಯಾಂಪಸ್ ಅದ. ಸೊ ಯಾರಾದ್ರೂ ಅಡ್ಮಿಷನ್ ಮಾಡೋರಿದ್ರೆ ಬಂದ್ ಸೇರ್ಕೋಬಹುದು. ಸೇಮ್ ಅದ ಕ್ವಶನ್ ಸೇಮ್ ಅದ, ಆದ್ರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ, ಟ್ವಿಸ್ಟ್ ಮಾಡಿದಾನ. ಏನ್ ನೋಡ್ರಿ ಕ್ವಶನ್ ಏನದಪ್ಪ ಅಂದ್ರೆ ಏನದ ನೋಡ್ರಿ, ಎಕ್ಸ್ ಅಂಡ್ ವೈ, ಎಕ್ಸ್ ಮತ್ತು ವೈ ಯಾರ್ಯಾರ್ರಿ, ಎಕ್ಸ್ ಮತ್ತು ವೈ ಯಾರ್ಯಾರಪ್ಪ ಅಂದ್ರೆ ಎಕ್ಸ್ ಮತ್ತು ವೈ ಕ್ಯಾನ್ ಡೂ ಅ ವರ್ಕ್ ಇನ್ 16 days. ಎಕ್ಸ್ ಮತ್ತು ವೈ ಇಬ್ಬರು ಸೇರಿ ಒಂದು ಕೆಲಸವನ್ನ 16 ದಿನಗಳಲ್ಲಿ ಏನ್ ಮಾಡ್ತಾರೆ, ಸಂಪೂರ್ಣಗೊಳಿಸುತ್ತಾರೆ. ಅದೇ ರೀತಿಯಾಗಿ ವೈ ಮತ್ತು ಜಡ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಏನ್ ಮಾಡ್ತಾರೆ, 24 ದಿನಗಳಲ್ಲಿ ಏನ್ ಮಾಡ್ತಾರೆ, ಸಂಪೂರ್ಣಗೊಳಿಸುತ್ತಾರೆ. ವೈ ಮತ್ತು ಜಡ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ 24 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಜಡ್ ಮತ್ತು ಎಕ್ಸ್ ಇಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನ ಮಾಡ್ತಾರೆ, 32 ದಿನಗಳಲ್ಲಿ ಮಾಡ್ತಾರ.
32 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಎಷ್ಟು ದಿನ ರೀ? 32 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹೌ ಲಾಂಗ್ ವಿಲ್ ಟೇಕ್ ಟು ಕಂಪ್ಲೀಟ್ ಫಾರ್ XYZ? ಹಾಗಾದ್ರೆ ಎಕ್ಸ್ ಮತ್ತು ವೈ ಮತ್ತು ಜೆಡ್ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ? ನಾ ಇನ್ನೊಂದ್ಸಲ ಕ್ವಶನ್ ನಿಮಗೆ ತಿಳ್ಸಕ್ ಟ್ರೈ ಮಾಡ್ತೀನಿ. ಏನು ಟೆನ್ಷನ್ ಆಗಕ್ಕೆ ಹೋಗ್ಬೇಡ್ರಿ. ಏನಿದೆ ನೋಡ್ರಪ್ಪ ಕ್ವಶನ್, ಅಗದಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಎಕ್ಸ್ ಮತ್ತು ವೈ ಇಬ್ಬರೂ ಸೇರಿ ಒಂದು ಕೆಲಸವನ್ನ 16 ದಿನದಾಗ ಮಾಡ್ತಾರ. ವೈ ಮತ್ತು ಜೆಡ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ 24 ದಿನದಾಗ ಮಾಡ್ತಾರ. ಜೆಡ್ ಮತ್ತು ಎಕ್ಸ್ ಇಬ್ಬರೂ ಸೇರಿ ಒಂದು ಕೆಲಸವನ್ನ 32 ದಿನದಾಗ ಮಾಡ್ತಾರ. ಹಾಗಾದ್ರೆ ಎಕ್ಸ್ ವೈ ಜೆಡ್ ಮೂವರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಾವ್ ಇದನ್ನ ಸಾಲ್ವ್ ಮಾಡ್ಬೇಕಾಗಿತ್ತಂದ್ರೆ ನೋಡ್ರಿ, ಎಕ್ಸ್ ಮತ್ತು ವೈಗೆ ನಾವೇನಾದ್ರೂ ಬೆಂಚ್ ಹಾಕಕ್ ಹೇಳಿದ್ವು ಅಂದ್ರೆ ಸಿಂಪಲ್ ಆಗಿ ಎಕ್ಸ್ ಮತ್ತು ವೈಗೆ ನಾವೇನಾದ್ರೂ ಬೆಂಚ್ ಹಾಕಕ್ ಹೇಳಿದ್ರೆ 16 ದಿನ ಟೈಮ್ ಬೇಕು. ವೈ ಮತ್ತು ಜೆಡ್ ಬೆಂಚ್ ಹಾಕಕ್ ಹೇಳಿದ್ರೆ 24 ದಿನ ಟೈಮ್ ಬೇಕು. ಜೆಡ್ ಮತ್ತು ಎಕ್ಸ್ ನಾವೇನಾದ್ರೂ ಬೆಂಚ್ ಹಾಕಕ್ ಹೇಳಿದ್ರೆ ಎಷ್ಟು ದಿನ ಟೈಮ್ ಬೇಕ್ರಿ? 32 ದಿನ ಟೈಮ್ ಬೇಕು. ಆದ್ರ ನಮ್ಗ ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದ ಗೊತ್ತಿಲ್ಲ, ಎಷ್ಟು ಬೆಂಚ್ಗಳನ್ನ ಹಾಕಿಸ್ಬೇಕು ಅನ್ನೋದ ಗೊತ್ತಿಲ್ಲ. ಅವಾಗ ನಾವೇನ್ ಮಾಡ್ಬೇಕ್ರಿ? LCM ತೆಗಿಬೇಕು. ಅವಾಗ ನಾವೇನ್ ಮಾಡ್ಬೇಕು? LCM ತೆಗಿಬೇಕು. ಯಾವ ತರ ತೆಗಿಬೇಕ್ರಿ? 16, 24, ನೆಕ್ಸ್ಟ್ ಯಾವ್ದ್ರಿ? 32ರದ LCM ತೆಗಿಬೇಕು. ಇವೆಲ್ಲ ಯಾವ ಮಗ್ಗೆ ಆಗದಾವ ಅಂದ್ರೆ 4ರ ಮಗ್ಗೆ ಆಗದಾವ. 4 4 16, 4 6 24, 4 8 32, 4 8 32. ನೆಕ್ಸ್ಟ್ ಯಾವ ಮಗ್ಗಿ ಬರ್ತದ್ರಿ? 2ರ ಮಗ್ಗಿ ಬರ್ತದೆ. 2 2 2 3, ನೆಕ್ಸ್ಟ್ 2 4. ಇವಾಗೂ ಕೂಡ 2ರ ಮಗ್ಗಿ ಬರ್ತದ. 2 1, 2ರ ಮಗ್ಗಿಯಾಗ 3 ಇಲ್ಲ. 2 2, 3 2 ಎಷ್ಟ್ರಿ? 6. 6 4 24, 24 ಡಬಲ್ ಮಾಡ್ರೆ 48. 48ನ್ನ ಡಬಲ್ ಮಾಡಿದ್ವು ಅಂದ್ರೆ 48ನ್ನ ಡಬಲ್ ಮಾಡ್ರೆ ಎಷ್ಟಾಗ್ತೈತ್ರಿ? 8 2 16, 1 ಉಳಿತು, 4 2 96 ಆಗ್ತದ. LCM ಎಷ್ಟಾತ್ರಿ? 96. LCM ಎಷ್ಟು ಬಂತು? 96. ಅಂದ್ರೆ ಟೋಟಲ್ ಬೆಂಚ್ ಎಷ್ಟದವ್ರಿ? ನಮ್ಮ 96 ಅದಾವ. ಟೋಟಲ್ ಬೆಂಚ್ ಎಷ್ಟದವ್ರಿ? 96. ಎಷ್ಟದವ್ರಿ? 96 ಬೆಂಚ್ ಅದಾವ. ಈ 96 ಬೆಂಚ್ ಹಾಕ್ಬೇಕಾಗಿತ್ತು ಇವಂಗ ಎಷ್ಟು ದಿನ ಟೈಮ್ ಬೇಕ್ರಿ? 16 ದಿನ ಟೈಮ್ ಬೇಕು. ಇವಂಗ 24 ದಿನ ಟೈಮ್ ಬೇಕು. ಇವಂಗ 32 ದಿನ ಟೈಮ್. ಇವ್ರಿಬ್ರಿಗೂ ನೆಕ್ಸ್ಟ್ ಇವ್ರದ್ದು ಏನ್ ಮಾಡ್ಬೇಕಂದ್ರೆ ನಾವು ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು. ಒಂದ್ ದಿನಕ್ಕ ಎಷ್ಟು ಬೆಂಚ್ ಹಾಕ್ತಾರೋ, ಒಂದ್ ದಿನಕ್ಕ ಎಷ್ಟು ಬೆಂಚ್ ಹಾಕ್ತಾರೋ ನೋಡ್ಬೇಕು. 16 ಎಷ್ಟಲೇ 96 ರೀ? 16 6 96. 24 4 ಎಷ್ಟ್ರಿ? 96. 32 3 96. 32 3 ಎಷ್ಟ್ರಿ? 96 ಆಗ್ತದ. ನೆಕ್ಸ್ಟ್ ಇದಾದ ನಂತರ ಇವ್ರ ಎಲ್ಲಾರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರ ಅಂದ್ರ 13 ಬೆಂಚ್ ಹಾಕ್ತಾರ. ಎಷ್ಟು ಬೆಂಚ್ ಹಾಕ್ತಾರೆ? 13 ಬೆಂಚ್ ಹಾಕ್ತಾರ. ಇಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ತಿಳ್ಕೊಬೇಕ. ಇವಾಗ ನಾವು ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕು. ಒಟ್ಟು ಬೆಂಚ್ ಎಷ್ಟದವ್ರಿ? 96 ಅದಾವ. 96 ಬೆಂಚ್ಗಳನ್ನ ಹಾಕ್ಬೇಕಾದ್ರೆ ಇವು ಹಾಕ್ತಾರ. ನೆಕ್ಸ್ಟ್ ಒಂದ್ ದಿನಕ್ಕೆ ಇವ್ರೆಲ್ಲರೂ ಸೇರಿ ಎಷ್ಟು ಬೆಂಚ್ ಹಾಕತ್ತಾರೆ? 13 ಬೆಂಚ್ ಹಾಕತ್ತಾರೆ. ಇಲ್ಲಿ ಎಷ್ಟು ಜನ ಅದಾರ ನೋಡ್ರಿ? ಇಲ್ಲಿಬ್ರ ಟೋಟಲ್ ಎಷ್ಟು ಜನ ಅದಾರು? 6 ಜನ ಅದಾರ. ಆದ್ರ ನಮಗ ಲೆಕ್ಕಕ್ಕೆ ಬೇಕಾದವ್ರು ಎಷ್ಟ್ರಿ? 3 ಜನ ಅಷ್ಟೇ ಬೇಕಾಗೈತಿ. 6 ಜನ ಕೆಲಸ ಮಾಡತ್ತಿದ್ರು. ನೆಕ್ಸ್ಟ್ 3 ಜನ 6 ಜನ ಟೋಟಲ್ ಕೆಲಸ ಐತಿ. 6 ಜನ ಇದ್ದವ್ರು ಎಷ್ಟು ಜನ ಆಗತ್ತಾರಿ? 3 ಜನ ಆಗತ್ತಾರ. ಅದಕ್ಕೆ ನಾವ್ ಇಲ್ಲಿ ನೆನಪಿಟ್ಕೋಬೇಕು ಒಂದು ಟ್ರಿಕ್ಸ್, ಇಂಟು 2 ಮಾಡ್ಬೇಕು. ಇಂಟು 2 ಮಾಡ್ಬೇಕು, ನೆನಪಿಟ್ಕೋರಿ. ಇಂಟು ಏನ್ ಮಾಡ್ಬೇಕ್ರಿ? 2 ಮಾಡ್ಬೇಕು. ಎದಕ್ಕೆ ಅನ್ನೋದು ನೆನಪಿಟ್ಕೋರಿ. ನಾ ಇಲ್ಲಿ ಇಂಟು 2 ಯಾಕೆ ಮಾಡತ್ತಂದ್ರೆ ಇಷ್ಟ ಮಾಡ್ರು ಆನ್ಸರ್ ಬರ್ತದ. ಆದ್ರೆ ಇಲ್ಲಿ 6 ಜನ ಇದ್ರು ಅದ್ರದ್ದು ಏನಾಗೈತಿ? ಡಬಲ್ ಕಡಿಮೆ ಆಗತೈತಿ. ಅದಕ್ಕೆ ನಾವು ಬಂದ ಆನ್ಸರ್ಗೆ ಏನ್ ಮಾಡ್ಬೇಕು? ಇಂಟು 2 ಮಾಡ್ಬೇಕು. 13 ಮಗ್ಯಾಗ 96 ಐತೆ ನೋಡ್ರಿ. 13 ಒಂದ್ಲೆ 13 ಎಷ್ಟಲೇ ರೀ? ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರೆ ನಮಗೆ ಆನ್ಸರ್ ಸಿಗ್ತದೆ. ಓಕೆ, 13 6 96, 6 2 ಎಷ್ಟ್ರಿ? 12. ಆಪ್ಷನ್ ಸಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ಸೇಮ್ ಅದ, ನೀವ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದಪ್ಪ ಅಂದ್ರೆ ಒಂದು ಕೆಲಸ 10 ದಿನಗಳಲ್ಲಿ ಮುಗಿಸುತ್ತಾನೆ. ಓಕೆ, ಅದೇ ಕ್ವಶನ್ ಅದ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಓಕೆ 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 ನೆಕ್ಸ್ಟ್ ಕ್ವಶನ್ ಒಳಗೆ ಸ್ವಲ್ಪ ಚೇಂಜ್ ಆಗಿದೆ. ಎ ಮತ್ತು ಬಿ ಕೆಲಸವನ್ನ ಪ್ರಾರಂಭಿಸುತ್ತಾರೆ. ಹೆಂಗ್ರಿ? ಒಂದಾಗಿ ಟುಗೆದರ್ ಆರಂಭಿಸುತ್ತಾರೆ. ಎ 10 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಬಿ 15 ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ. ಆದರೆ 3 ದಿನದ ನಂತರ
ಎ ಕೆಲಸದಿಂದ ಹೊರಗುಳಿಯುತ್ತಾನೆ ಅಥವಾ ಕೆಲಸವನ್ನ ಬಿಟ್ಟು ಹೋಗುತ್ತಾನೆ. ಹಾಗಾದ್ರೆ ಉಳಿದ ಕೆಲಸವನ್ನ ಮುಗಿಸಲು ಬಿಗೆ ಎಷ್ಟು ದಿನಗಳು ಬೇಕು? ಬಿಗೆ ಎಷ್ಟು ದಿನಗಳು ಬೇಕು? ಒಂದ್ಸಲ ನೋಡ್ರಿ ಕ್ವಶನ್. ಎ ಒಂದು ಕೆಲಸವನ್ನ 10 ದಿನದಾಗ ಮಾಡ್ತಾನ, ಬಿ ಯು ಅದೇ ಕೆಲಸವನ್ನ 15 ದಿನಗಳಲ್ಲಿ ಮಾಡ್ತಾನ. ಅವ್ರಿಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಹೆಂಗ್ ಮಾಡ್ತಾರೆ? ಇಬ್ರು ಸೇರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆ ನಂತರ ಕೆಲಸ ಸ್ಟಾರ್ಟ್ ಆದ ನಂತರ 3 ದಿನಗಳ ನಂತರ ಕೆಲಸವನ್ನ ಸ್ಟಾರ್ಟ್ ಮಾಡಿ 3 ದಿನಗಳ ನಂತರ ಏನ್ ಮಾಡ್ತಾನಪ್ಪ ಅಂದ್ರ ಎ ಕೆಲಸವನ್ನ ಬಿಡ್ತಾನ. ಎ ಕೆಲಸವನ್ನ ಬಿಟ್ಟ ಹೊರಗೆ ಹೋಗ್ತಾನ. ಆ ನಂತರ ಉಳಿದಿರ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ಬೇಕಾಗೈತ್ರಿ? ಬಿ ಮಾಡ್ಬೇಕಾಗಿತ್ತು. ಯಾರು ಮಾಡ್ಬೇಕಾಗಿತಿ? ಬಿ ಮಾಡ್ಬೇಕಾಗಿತ್ತು. ಇನ್ನೊಂದ್ಸಲ ನಾ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡ್ರಿ. ಸಮಾಧಾನ ನೋಡ್ರಿ. ಕನ್ನಡ ಟ್ರಾನ್ಸ್ಲೇಟ್ ಕರೆಕ್ಟ್ ಆಗಿಲ್ಲ, ಇಂಗ್ಲಿಷ್ ಒಳಗೆ ನೋಡೋಣ. ಏನದ ನೋಡ್ರಿ, ಎ ಅಂಡ್ ಬಿ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್. ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸವನ್ನ ಏನ್ ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರ. ನೆಕ್ಸ್ಟ್ ಆ ಒಂದು ಕೆಲಸ ಎ ಒಬ್ಬ ಮಾಡ್ಬೇಕಾಗಿತ್ತು, ನಾವು ಟೈಮ್ ಎಷ್ಟು ಬೇಕ್ರಿ? 10 ದಿನ ಟೈಮ್ ಬೇಕು. ಬಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 15 ದಿನ ಟೈಮ್ ಬೇಕು. ಆಫ್ಟರ್ ಅಂದ್ರೆ ಏನ್ರಿ? ನಂತರ 3 ದಿನಗಳ ನಂತರ ಆ ಒಂದು ಕೆಲಸವನ್ನ ಯಾರು ಬಿಡ್ತಾರ್ರಿ? ಲೀವ್ಸ್ ಬಿಡುದು. ಆ ಒಂದು ಕೆಲಸವನ್ನ ಎ ಬಿಟ್ಟು ಹೋಗ್ತಾನ. ಹಾಗಾದ್ರ ಉಳಿದಿರ್ತಕ್ಕಂಥ ಕೆಲಸವನ್ನ ಬಿಗೆ ಎಷ್ಟು ದಿನ ಟೈಮ್ ಬೇಕು ಕೇಳಿದ್ರ. ಆ ಕೆಲಸ ಉಳಿದಿರ್ತಕ್ಕಂಥ ಕೆಲಸವನ್ನ ಬಿ ಮಾಡ್ಬೇಕಾಗಿತ್ತಂದ್ರ ಅವ್ನ ಟೈಮ್ ಎಷ್ಟು ಬೇಕು ಕೇಳಿದ್ರ. ಸೊ ಸಿಂಪಲ್ ಆಗಿ ಎಗಿ ಬೆಂಚ್ ಹಾಕಕ್ಕೆ 10 ದಿನ ಟೈಮ್ ಬೇಕು, ಬಿಗೆ ಬೆಂಚ್ ಹಾಕಕ್ಕ ಹೇಳು ಅಂದ್ರ 15 ದಿನ ಟೈಮ್ ಬೇಕು. ಎಷ್ಟು ಬೆಂಚ್ ಅನ್ನೋದು ಗೊತ್ತಿಲ್ಲ, LCM ತೆಗಿತೀವಿ. ಸೊ LCM ಎಷ್ಟು ಬಂತ್ರಿ? 30 ಬಂತು. ಎಷ್ಟು ಬಂತ್ರಿ? 30 ಬಂತು. 10 ಎಷ್ಟಲೇ 30 ರೀ? 10 3ಲೇ 30, 15 ಎಷ್ಟಲೇ 30 ರೀ? 15 2ಲೇ 30. ಇವ್ರಿಬ್ರು ಸೇರಿ ಒಂದ್ ದಿನಕ್ಕ 5 ಬೆಂಚ್ ಹಾಕ್ತಾರ. ಟೋಟಲ್ ಎಷ್ಟು ಅದಾವ್ರಿ? 30 ಬೆಂಚ್ ಅದಾವ. ಸರಿ, ಎಷ್ಟು ಅದಾವ್ರಿ? 30 ಬೆಂಚ್ ಅದಾವ. ಆ ನಂತರ ಇವ್ರಿಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರ್ರಿ? 3 ದಿನ ಕೆಲಸ ಮಾಡಿದಾರ. 15 3ಲೇ ಎಷ್ಟ್ರಿ? 15. ಅಂದ್ರೆ ನಮ್ದು ಟೋಟಲ್ ವರ್ಕ್ ಎಷ್ಟೈತಿ? 30 ಐತಿ. ಟೋಟಲ್ ವರ್ಕ್ ಎಷ್ಟೈತ್ರಿ? 30 ಐತಿ. ಈ 30ರೊಳಗ ಇಬ್ರು ಸೇರಿ 3 ದಿನ ಕೆಲಸ ಮಾಡ್ರ ಎಷ್ಟು ಕೆಲಸ ಮಾಡಿದಾರ್ರಿ? 15 ಬೆಂಚ್ ಹಾಕಿದಾರ. ಇನ್ನು 15 ಬೆಂಚ್ ಹಾಕಿರ ಇನ್ನು ಉಳಿದು ಎಷ್ಟ್ರಿ? 15 ಬೆಂಚ್ ಉಳಿದು. ಎಷ್ಟು ಬೆಂಚ್ ಉಳಿದು ರೀ? 15 ಬೆಂಚ್ ಉಳಿದು. ಆ ನಂತರ ಕೆಲಸ ಯಾರು ಬಿಡತ್ತಾರ್ರಿ? ಇವಾಗ ಕೆಲಸ ಯಾರು ಬಿಡತ್ತಾರ ನೋಡ್ರಿ? ಎ ಬಿಡತ್ತಾನ. ಯಾರು ಬಿಡತ್ತಾರ್ರಿ? ಎ ಬಿಡತ್ತಾರ. ಇನ್ನು ಉಳ್ದವ್ರು ಯಾರ್ರಿ? ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 2 ಯೂನಿಟ್ ಕೆಲಸ ಮಾಡ್ತಾನ. ಆನ್ಸರ್ ಎಷ್ಟು ಬರ್ತದ್ರಿ? 15/2. ನಾ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಎ ಒಂದು ಕೆಲಸವನ್ನ 10 ದಿನದಲ್ಲಿ ಮಾಡ್ತಾನ, ಬಿ ಒಂದು ಕೆಲಸ 15 ದಿನದಲ್ಲಿ ಮಾಡ್ತಿದ್ರು. ಆ ನಂತರ ಇವ್ರಿಬ್ರು ಸೇರಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಲಸ ಸ್ವಲ್ಪ ದಿನ ಮಾಡಿದ್ರು. ಎಷ್ಟು ದಿನ ಮಾಡಿದ್ರಿ? 3 ದಿನ ಅವ್ರಿಬ್ರು ಸೇರಿ ಕೆಲಸ ಮಾಡಿದ್ರು. 3 ದಿನಗಳ ನಂತರ ಅವ್ರಿಗಿಬ್ಬರಿಗೂ ಜಗಳ ಆಯ್ತು. ಜಗಳ ಆಗೋಣ ಎ ಕೆಲಸವನ್ನ ಬಿಟ್ಟ. ಇನ್ ಯಾರು ಉಳಿದ್ರಿ? ಬಿ ಉಳಿದ. ಬಿ ಕೆಲಸ ಮುಗಿಸ್ಕೊಡ್ಬೇಕಾಗಿತ್ತು. ಆ ನಂತರ ಅವ್ರದ್ದು ಇಬ್ಬರದು ಟೋಟಲ್ ವರ್ಕ್ LCM ಎಷ್ಟು ಬಂತ್ರಿ? 30 ಬಂತು. LCM ಎಷ್ಟು ಬಂತ್ರಿ? 30 ಬಂತು. ಆ ನಂತರ ಎಫಿಷಿಯನ್ಸಿ ಕಂಡು ಹಿಡಿದು ಎದ್ ಎಫಿಷಿಯನ್ಸಿ ಎಷ್ಟ್ರಿ? 3, ಬಿ ಎಫಿಷಿಯನ್ಸಿ ಎಷ್ಟ್ರಿ? 2. ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಿದ್ರಿ? 5 ಬೆಂಚ್ ಹಾಕ್ತಿದ್ರು. ಹಂಗ ಅವ್ರು ಎಷ್ಟು ದಿನ ಕೆಲಸ ಮಾಡಿದಾರ್ರಿ? 3 ದಿನ ಕೆಲಸ ಮಾಡಿದಾರೆ. ಅಂದ್ರೆ ಟೋಟಲ್ ಎಷ್ಟು ಬೆಂಚ್ ಹಾಕಿದ್ರಿ? 15 ಬೆಂಚ್ಗಳನ್ನ ಹಾಕಿದ್ರು. ಟೋಟಲ್ 30 ಬೆಂಚ್ ಹಾಕ್ಬೇಕಾಗಿತ್ತು, ಆದ್ರ 15 ಬೆಂಚ್ ಹಾಕಿದ್ರು. ಇನ್ನು ಉಳಿದು ಎಷ್ಟ್ರಿ? 15 ಬೆಂಚ್ ಉಳಿದು. 3 ದಿನ ಆದ ನಂತರ ಎ ಕೆಲಸ ಬಿಟ್ಟು ಹೋಗಿದ್ದಾನು. ಇನ್ನು ಉಳಿದವ್ರು ಯಾರ್ರಿ? ಬಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾನ್ರಿ? 2 ಬೆಂಚ್ಗಳನ್ನ ಹಾಕ್ತಾನ. ಅದಕ್ಕ ನಾವು 2ರಿಂದ ಭಾಗಿಸ್ತೀವಿ. ಸೊ ಇದನ್ನ ಭಿನ್ನ ರಾಶಿ ಒಳಗೆ ಬರಿಬೇಕು. 2 7 14 1 ಉಳಿತು. 7.12 ಆನ್ಸರ್ ಕೊಟ್ಟಿರ್ತಾರ. ಇದು ಕೊಡ್ಬೋದು ಅಥವಾ ಇದು ಕೊಡ್ಬೋದು. ಆಪ್ಷನ್ ಪ್ರಾಬ್ಲಮ್ ಆಗಿದೆ. ಆಪ್ಷನ್ ಪ್ರಾಬ್ಲಮ್ ಆಗಿದೆ, ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಕ್ವಶನ್ ಎ ಮತ್ತು ಬಿ. ಸೊ ಸೇಮ್ ಕ್ವಶನ್ ಅದ. ಆಫ್ಟರ್ 4 days ಅದ ಕ್ವಶನ್. ಹೋದ್ರೆ ಒಂದ್ಸಲ ನಾವು ಸಾಲ್ವ್ ಮಾಡ್ತೇವೆ. ಏನದ ನೋಡ್ರಿ, ಎ ಒಂದು ಕೆಲಸ 12 ದಿನದಾಗ ಮಾಡ್ತಾನ. ಎ ಒಂದು ಕೆಲಸವನ್ನ 12 ದಿನದಲ್ಲಿ ಮಾಡ್ತಾನ. ಬಿ ಯು ಅದೇ ಕೆಲಸವನ್ನ 18 ದಿನಗಳಲ್ಲಿ ಮಾಡ್ತಾನ. ಆ ನಂತರ ಎ ಮತ್ತು ಬಿ ಇಬ್ಬರು ಸೇರಿ 4 ದಿನ ಕೆಲಸ ಮಾಡ್ತಾರ. 4 ದಿನ ಕೆಲಸ ಆದ ನಂತರ ಅವ್ರಿಬ್ರು ಜಗಳಾಡಿ ಇದ್ರೊಳಗಿಂದ ಯಾರು ಬಿಟ್ಟು ಹೋಗ್ತಾರ್ರಿ? ಎ ಬಿಟ್ಟು ಹೋಗ್ತಾನ. ಹಾಗಾದ್ರ ಉಳಿದಿರ್ತಕ್ಕಂಥ ಕೆಲಸವನ್ನ ಬಿ ಎಷ್ಟು ದಿನದಾಗ ಮಾಡ್ತಾರೋ ಅಂತ ಕ್ವಶನ್ ಕೇಳಿದ. ಸೊ ಇನ್ನೊಂದ್ಸಲ ಕ್ವಶನ್ ಓದಕ್ ಟ್ರೈ ಮಾಡ್ರಿ. ನಾ ಮತ್ತೊಂದ್ಸಲ ಬಿಡಿಸ್ತೀನಿ. ಓಕೆ, ಎ ಒಂದು ಕೆಲಸ
ಈಗ ನಾವೇನಾದ್ರೂ ಕೆಲಸ ಹೇಳಿದ್ವು ಅಂದ್ರೆ ಇವಂಗ ಬೆಂಚ್ ಹಾಕತ್ ಹೇಳಿದ್ವು ಅಂದ್ರೆ ಕ್ಲಾಸ್ ರೂಮ್ ಒಳಗೆ ಇವಂಗ 12 ದಿನ ಟೈಮ್ ಬೇಕು, ಇವಂಗ 18 ದಿನ ಟೈಮ್ ಬೇಕು. ಎಷ್ಟು ಬೆಂಚ್ ಅನ್ನೋದು ಗೊತ್ತಿಲ್ಲ, ಟೋಟಲ್ ವರ್ಕ್ ಗೊತ್ತಿಲ್ಲ. ಟೋಟಲ್ ವರ್ಕ್ ಗೊತ್ತಾಗಬೇಕಾಗಿತ್ತು ನಾವೇನ್ ಮಾಡ್ಬೇಕು, LCM ತೆಗಿಬೇಕು. ಸೊ LCM ಎಷ್ಟು ಬರ್ತದ್ರಿ, 12 ಮತ್ತು 18. ಇವೆರಡು ಯಾವ ಮಗ್ಗಿ ಆಗದಾವ ಅಂದ್ರೆ 3 ಮಗ್ಗಿ ಒಳಗದಾವ. 3 4 12, 3 6 18. ನೆಕ್ಸ್ಟ್ ಯಾವ್ದ್ರಿ, 2 2 2 2 3 ಗುಣಾಕಾರ ಮಾಡ್ರಿ. 2 3 ಎಷ್ಟು, 6 6 3 18, 18 2 ಎಷ್ಟ್ರಿ, 36. ಟೋಟಲ್ ವರ್ಕ್ ಎಷ್ಟು ಬಂತ್ರಿ, ನಮ್ದ 36 ಬಂತು. ಎಷ್ಟು ಬಂತ್ರಿ, 36 ಬಂತು. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು. 12 ಎಷ್ಟಲೇ 36 ರೀ, 12 12 12 24, 12 3 36, 18 2 36. ಇವ್ರಿಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರ್ರಿ, 5 ಬೆಂಚ್ ಹಾಕ್ತಾರ. ಹಿಂಗ ಅವ್ರಿಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರ್ರಿ, 4 ದಿನ ಕೆಲಸ ಮಾಡಿದಾರ. 5 4 ಎಷ್ಟ್ರಿ, 20. 5 4 ಎಷ್ಟ, 20. ನಮ್ದು ಟೋಟಲ್ ವರ್ಕ್ ಎಷ್ಟಿತ್ತು, 36 ಇತ್ತು. ಆಲ್ರೆಡಿ ಇಬ್ರು ಸೇರಿ 4 ದಿನ ಕೆಲಸ ಮಾಡಿದಾರು. ಅದಕ್ಕೆ 36 ಒಳಗೆ ಎಷ್ಟು ಮೈನಸ್ ಮಾಡ್ಬೇಕ್ರಿ, 20 ಮೈನಸ್ ಮಾಡ್ಬೇಕು. 20 ಮೈನಸ್ ಮಾಡ್ರ ಆನ್ಸರ್ ಎಷ್ಟು ಬರ್ತದ್ರಿ, 16 ಬರ್ತದ. ಎಷ್ಟು ಉಳಿತ್ರಿ ಇನ್ ಕೆಲಸ, 16 ಬೆಂಚ್ ಹಾಕೋದು ಉಳಿತು. ಇವಾಗ ಕೆಲಸ ಬಿಟ್ಟು ಹೋದವ್ರು ಯಾರ್ರಿ, ಎ ಬಿಟ್ಟು ಹೋಗಿದಾನ. ಇನ್ನು ಉಳ್ದವ್ರು ಯಾರ್ರಿ, ಬಿ ಉಳ್ದಾನ. ಬಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ಬೋದ್ರಿ, 2 ಬೆಂಚ್ ಹಾಕ್ಬೋದು. ಅದನ್ನ 2ರಿಂದ ಭಾಗಿಸ್ಬೇಕು. ಅವಾಗ ಆನ್ಸರ್ ಎಷ್ಟು ಬರ್ತದ್ರಿ, ಆಪ್ಷನ್ ಸಿ 8 ಬರ್ತದ. ಆಪ್ಷನ್ ಸಿ 8 ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂದ್ರ, ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಆರಂಭಿಸಿ. ಸೊ ಸೇಮ್ ಅದ, ನೀವು ಆನ್ಸರ್ ಅನ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಟೈಪ್ ಹೋಗೋಣ ನಾವು. ಸೊ ಇದು ನಮ್ಮ ಶಾರದಾ ವಿದ್ಯಾಲಯದ ಬಿಲ್ಡಿಂಗ್ ಅದಾವ. ನೆಕ್ಸ್ಟ್ ಇದನ್ನೊಂದು ಸ್ಕ್ರೀನ್ ಶಾಟ್ ತಗೋರಿಲ್ಲ, ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್. ನೀವೇನಾದ್ರೂ ನಮ್ಮ ಸಂಸ್ಥೆಗೆ ಬರೋರಿದ್ರ, ಇದು ನಮ್ದು ಗೂಗಲ್ ಮ್ಯಾಪ್ ಒಳಗೆ ಲೊಕೇಶನ್ ಅದ. ಇದು ನಮ್ದು ವಾಟ್ಸಪ್ ಗ್ರೂಪ್ ಅದ. ಇದು ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಅದ. ಇದು ನಮ್ದು ಯೂಟ್ಯೂಬ್ ಚಾನಲ್ ಅದ. ಓಕೆ, ನೆಕ್ಸ್ಟ್ ನೋಡ್ಬೋದು. ಸೊ ಸೇಮ್ ಅದ ಕ್ವಶನ್, ನೀವ ಟ್ರೈ ಮಾಡ್ರಿ ಬಿಡ್ಸಕ. ನಾ ನೆಕ್ಸ್ಟ್ ಟೈಪ್ ಸಾಲ್ವ್ ಮಾಡಕ್ ಹೋಗ್ತೀನಿ. ಎ ಒಂದು ಕೆಲಸವನ್ನ 16 ದಿನಗಳಲ್ಲಿ ಮುಗಿಸಬಹುದು. ಸೊ ಇದು ಬಹಳ ಇಂಪಾರ್ಟೆಂಟ್. ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್ ಅದ. ಯಾವ್ದದ ರೀ, ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್. ನಾ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲಾನು ಕವರ್ ಮಾಡ್ತೀನಿ ನಿಮ್ದು. ಈ ಒಂದು ವಿಡಿಯೋದಾಗ ಕವರ್ ಮಾಡ್ತೀನಿ. ಅಗ್ನಿವೀರ್ ಅಂದ್ರೆ ಈ ವಿಡಿಯೋ ನೋಡ್ರೆ ಸಾಕು, ಈ ಚಾಪ್ಟರ್ ಮುಗ್ದಿರ್ಬೇಕು. ಏನಿದೆ ನೋಡ್ರಿ ಕ್ವಶನ್, ಎ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 16 ಡೇಸ್. ಎಯು ಒಂದು ಕೆಲಸವನ್ನ 16 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಬಿಯು ಅದೇ ಕೆಲಸವನ್ನ 24 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ದೇ ವರ್ಕ್ ಅಲ್ಟರ್ನೇಟ್ ಡೇಸ್. ದೇ ವರ್ಕ್ ಅಲ್ಟರ್ನೇಟ್ ಡೇಸ್. ದೇ ವರ್ಕ್ ಅಲ್ಟರ್ನೇಟ್ ಡೇಸ್ starting with A. In how many days the work finished? In how many days work finished? How many days work finished ಅಂತ ಕ್ವಶನ್ ಕೇಳಿದಾರೆ. ಸೊ ನೋಡ್ರಿ ಕ್ವಶನ್ ಏನದಪ್ಪ ಅಂದ್ರ, ಎ ಯು ಒಂದು ಕೆಲಸವನ್ನ 16 ದಿನದಾಗ ಮಾಡತ್ತಾನ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 16 ದಿನದಾಗ ಮಾಡತ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ 24 ದಿನದಾಗ ಕೆಲಸ ಮಾಡತ್ತಾನ. ಸೊ ನಾ ಹೇಳ್ತೇನೆ ನಿಮ್ಗೆ ಸಾಲ್ವ್ ಮಾಡ್ಕೋತಾ ಹೋಗ್ತೀನಿ. ಏನಿದೆ ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 16 ದಿನದಾಗ ಮಾಡತ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 24 ದಿನದಾಗ ಮಾಡತ್ತಾನ. ಆದ್ರೆ ಅವ್ರ ಕೆಲಸ ಇಬ್ರು ಸೇರಿ ಮಾಡತ್ತಿಲ್ಲ. ಹೆಂಗ್ ಮಾಡತ್ತಾರ ಅಂದ್ರ ಅಲ್ಟರ್ನೇಟಿವ್ ಡೇಸ್. ಹೆಂಗ್ ಮಾಡತ್ತಾರ್ರಿ, ಅಲ್ಟರ್ನೇಟಿವ್ ಡೇಸ್. ಅಲ್ಟರ್ನೇಟಿವ್ ಡೇಸ್ ಅಂದ್ರೆ ಏನ್ರಿ, ಮೊದಲನೇ ದಿನದ ಕೆಲಸವನ್ನ ಯಾರು ಮಾಡ್ತಾರ್ರಿ, ಎ ಮಾಡ್ತಾನೋ. 2ನೇ ದಿನದ ಕೆಲಸವನ್ನ ಯಾರು ಮಾಡ್ತಾರ್ರಿ, ಬಿ ಮಾಡ್ತಾರ. ಮತ್ತೆ ಯಾರು ಮಾಡ್ತಾರಿ, ಎ. ನೆಕ್ಸ್ಟ್ ಮತ್ತೆ ಯಾರ, ಬಿ. ಇಬ್ರು ಸೇರಿ ಒಂದು ದಿನ ಕೆಲ್ಸಕ್ಕೆ ಬರೋದಿಲ್ಲ. ಇವತ್ ಎ ಬಂದ್ರೆ ನೆಕ್ಸ್ಟ್ ಯಾರು ಬರ್ತಾರ್ರಿ, ಬಿ ಬರ್ತಾರ. ಆದ್ರೆ ಕಂಪಲ್ಸರಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ಸ್ಟಾರ್ಟ್ ವಿತ್ ಎ ಅಂತ ಕೊಟ್ಟಾರ. ಅಂದ್ರೆ ಕೆಲಸವನ್ನ ಯಾರು ಸ್ಟಾರ್ಟ್ ಮಾಡ್ತಾರಿ, ಎ ಸ್ಟಾರ್ಟ್ ಮಾಡ್ತಾನ. ನೆಕ್ಸ್ಟ್ ಯಾರು, ಬಿ ಬರ್ತಾರ. ನೆಕ್ಸ್ಟ್ ಯಾರು, ಎ. ನೆಕ್ಸ್ಟ್ ಯಾರ, ಬಿ. ಇದಕ್ಕೆ ನಾವೇನಂತೀವಿ ಅಂದ್ರೆ ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್ ಅಂತೀವಿ. ಓಕೆ, ಆ ನಂತರ ಎಗ್ ಏನಾದ್ರು ನಾವು ಬೆಂಚ್ ಹಾಕಕ್ ಹೇಳಿದ್ರೆ 16 ದಿನ ಟೈಮ್ ಬೇಕು. ಬಿಗ್ ಏನಾದ್ರು ಬೆಂಚ್ ಹಾಕಕ್ ಹೇಳಿದ್ರೆ 24 ದಿನ ಟೈಮ್ ಬೇಕು. ಎಷ್ಟು ಬೆಂಚ್ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ LCM ತಗೋಬೇಕು. LCM ತಗದ್ರೆ ನಮಗೇನ್ ಸಿಗ್ತದ್ರಿ, ಟೋಟಲ್ ವರ್ಕ್ ಸಿಗ್ತದ. ಏನ್ ಸಿಗ್ತದ್ರಿ, ಟೋಟಲ್ ವರ್ಕ್ ಸಿಗ್ತದ. ಇವೆರಡು ಯಾವ ಮಗ್ಯಾಗ ಅದಾವ ಅಂದ್ರೆ 4ರ ಮಗ್ಯಾಗ. 4 4 16, 4 6 24. ನೆಕ್ಸ್ಟ್ ಯಾವ್ದ್ರಿ, 2ರ ಮಗ್ಗಿ. 2 2 2 3 6. ಇವೆರಡು ಗುಣಾಕಾರ ಮಾಡ್ರಿ. 3 2 6. 6 4 24. 24 2 ಎಷ್ಟ್ರಿ, 48. ಎಷ್ಟ್ರಿ, 48 ಬರ್ತದ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವೀಗ ಎಫಿಷಿಯನ್ಸಿಯನ್ನ ಕಂಡುಹಿಡಿಬೇಕು. 16 ಎಷ್ಟ್ಲೆ 48 ರೀ. 16 3 48. 24 2 ಎಷ್ಟ್ರಿ,
48. ಇವಾಗ ನಮ್ಗೆ ಸ್ಟಾರ್ಟ್ ವಿತ್ ಯಾರು ಕೊಟ್ಟಾರ್ರಿ? ಎ ಕೊಟ್ಟಾರ. ಯಾರು ಕೊಟ್ಟಾರ? ಎ ಕೊಟ್ಟಾನ. ಸೊ ಎ ಮೊದಲನೇ ದಿನ ಕೆಲ್ಸಕ್ಕೆ ಬಂದ ಎಷ್ಟು ಬೆಂಚ್ ಹಾಕ್ತಾನ್ರಿ? 3 ಬೆಂಚ್ ಹಾಕ್ತಾನೆ. ಬಿ ಎರಡನೇ ದಿನ ಕೆಲ್ಸಕ್ಕೆ ಬಂದ್ರೆ ಎಷ್ಟು ಬೆಂಚ್ ಹಾಕ್ತಾನ್ರಿ? 2 ಬೆಂಚ್ ಹಾಕ್ತಾರ. ಹಾಗಾದ್ರೆ ಇವ್ರು ಇಬ್ಬರೂ ಸೇರಿ ಒಂದ್ 2 ದಿನಕ್ಕೆ ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ. ಇವ್ರು ಇಬ್ರು ಸೇರಿ ಎಷ್ಟು ದಿನಕ್ಕೆ ರೀ? 2 ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರ? 5 ಬೆಂಚ್ ಹಾಕ್ತಾರ. ಎಷ್ಟು ಬೆಂಚ್ ಹಾಕ್ತಾರಿ? 5 ಬೆಂಚ್ ಹಾಕ್ತಾರ. ನೆಕ್ಸ್ಟ್ ನಾ ಹೇಳ್ತಿರೋದಿತ್ಲ ಕಾನ್ಸೆಪ್ಟ್, ಇಬ್ರು ಸೇರಿ ಎಷ್ಟು ಜನ ರೀ? ಇವ್ರು ಇಬ್ರು ಸೇರಿ 2 ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರ? 5 ಬೆಂಚ್ ಹಾಕ್ತಾರ. ನಮ್ಮ ಟೋಟಲ್ ಬೆಂಚ್ ಎಷ್ಟು ಅದಾವ್ರಿ? 48 ಅದಾವ. ಸೊ ಇದಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕ್ರಿ ನಾವು? 5 9 45. ಎಷ್ಟಲೇ ರೀ? 5 9 45. ಇಲ್ಲೂ ಕೂಡ 9ರಿಂದ ಗುಣಾಕಾರ ಮಾಡಿದ್ವು ಅಂದ್ರೆ ಇಲ್ಲೂ ಕೂಡ 9ರಿಂದ ಗುಣಾಕಾರ ಮಾಡ್ಬೇಕು. 9 2 ಎಷ್ಟ್ರಿ? 18. 9 2 ಎಷ್ಟ್ರಿ? 18. ಆ ನಂತರ ನೆಕ್ಸ್ಟ್ ವರ್ಕಕ್ಕೆ ಕೆಲಸ ಮಾಡಕ್ ಯಾರು ಬರತ್ತಾರಿ? ಎ ಬರತ್ತಾನ. ಯಾರು ಬರತ್ತಾರ್ರಿ? ಎ ಬರತ್ತಾರ. ಎ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ್ರಿ? 3 ಕೆಲಸ ಮಾಡ್ತಾನ. ಇದಕ್ ಪ್ಲಸ್ 3 ಮಾಡ್ರಿ, ಎಷ್ಟಾಯ್ತ್ರಿ? 48 ಆಯ್ತು. ಇದು ಎಷ್ಟು ದಿನದ್ರಿ? 1 ದಿನದ. ಸೊ ಇಲ್ಲೂ ಕೂಡ 1 ದಿನ ಎಕ್ಸ್ಟ್ರಾ ಮಾಡ್ರಿ. 18 ಪ್ಲಸ್ 1 ಎಷ್ಟ್ರಿ? 19. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಬಿ. ನಾ ಇನ್ನೊಂದ್ಸಲ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಲ್ಟರ್ನೇಟಿವ್ ಡೇಸ್ ಕಾನ್ಸೆಪ್ಟ್ ಬಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸಾಕಷ್ಟು ಬಾರಿ ನಿಮ್ ಎಕ್ಸಾಮ್ದಾಗ ಈ ಏರಿಯಾದಾಗ ಕ್ವಶನ್ ಬಂದಿದೆ. ಏನದ ನೋಡ್ರಿ ಕ್ವಶನ್. ಎ ಅಂತಕ್ಕಂಥ ವ್ಯಕ್ತಿ ಒಂದ್ ಕೆಲಸವನ್ನ 16 ದಿನದಾಗ ಮಾಡ್ತಾನ. ಬಿ ಅಂತಕ್ಕಂಥ ವ್ಯಕ್ತಿ ಒಂದ್ ಕೆಲಸವನ್ನ 24 ದಿನದಾಗ ಮಾಡ್ತಾನ. ಆದ್ರೆ ಅವ್ರಿಬ್ರು ಕೆಲಸ ಸೇರಿ ಮಾಡೋದಿಲ್ಲ. ಅವ್ರು ಹೆಂಗ್ ಮಾಡತ್ತಾರ ಅಂದ್ರ ಅಲ್ಟರ್ನೇಟಿವ್ ಡೇಸ್ ಮಾಡತ್ತಾರ. ಇವತ್ ಕೆಲಸ ಎ ಮಾಡ್ತಾನ, ನಾಳೆ ಕೆಲಸ ಬಿ ಮಾಡ್ತಾನ. ಓಕೆ, ಇದಕ್ ನಾವೇನಂತೀವಿ ಅಂದ್ರ ಅಲ್ಟರ್ನೇಟಿವ್ ಡೇಸ್ ಅಂತೀವಿ. ಅದೇ ರೀತಿಯಾಗಿ ಆ ನಂತರ ಎಷ್ಟು ಬೆಂಚ್ ಹಾಕ್ಬೇಕು ಅನ್ನೋದು ಗೊತ್ತಿದ್ರಿಕ್ಕಿಲ್ಲ, ಟೋಟಲ್ ವರ್ಕ್ ಗೊತ್ತಿದ್ರಿಕ್ಕಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಟೋಟಲ್ ವರ್ಕ್ ಕಂಡು ಹಿಡಿದು ಏನ್ ಮಾಡಿದ್ವಿ? ಟೋಟಲ್ ವರ್ಕ್ ಕಂಡು ಹಿಡಿದು ಅದು ಹೆಂಗಂದ್ರ LCM ತೆಗೆದು. ಹೆಂಗ್ರಿ? LCM ತೆಗೆದು. LCM ತೆಗೆದಾಗ ಎಷ್ಟು ಬಂತ್ರಿ? 48 ಬಂತು. ನೆಕ್ಸ್ಟ್ ನಾವೇನ್ ಮಾಡತ್ತಪ್ಪ ಅಂದ್ರೆ ಇವಾಗ ಎಫಿಷಿಯನ್ಸಿಯನ್ನ ಕಂಡು ಹಿಡಿಯತ್ತು. 16 3 48, 24 2 48. ಇವ್ರಿಬ್ರು ಸೇರಿ ಎಷ್ಟು ದಿನಕ್ಕೆ ರೀ? ಮೊದಲನೇ ದಿನ ಕೆಲಸ ಎ ಮಾಡ್ತಾನ, ಎರಡನೇ ದಿನ ಕೆಲಸ ಬಿ ಮಾಡ್ತಾನ. ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಬೆಂಚ್ ಹಾಕ್ತಾರಿ? 5 ಬೆಂಚ್ ಹಾಕ್ತಾರ. ನಮ್ದು ಟೋಟಲ್ ಎಷ್ಟು ಬೆಂಚ್ ಹಾಕ್ಬೇಕಾಗಿತ್ತು? 48 ಬೆಂಚ್ ಹಾಕ್ಬೇಕಾಗಿತ್ತು. ಆದ್ರೆ 48ಕ್ಕೆ ಸಮೀಪ ಇರೋದು 5ರ ಮಗ್ಗೆ ಯಾವ್ದೈತಿ? 5 9 45. ಇಲ್ಲೂ ಕೂಡ 9ರಿಂದ ಗುಣಾಕಾರ ಮಾಡಿದ್ವಿ. ಅದಕ್ಕೆ ಇಲ್ಲೂ ಕೂಡ 9ರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ 18 ಬಂತು, ಇಲ್ಲಿ 45 ಬಂತು. ನಮ್ದು ಇನ್ನೂ ಅದು ಎಷ್ಟು ಆಗ್ಬೇಕಿತ್ರಿ? 48 ಆಗ್ಬೇಕಿತ್ತು. ಆದ್ರೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಯಾರು ಬರತ್ತಾರಿ? ಎ ಬರತ್ತಾನ. ಎ ಒಂದ್ ದಿನಕ್ಕೆ ಕೆಲಸ ಎಷ್ಟು ಮಾಡ್ತಾನ್ರಿ? 3 ಬೆಂಚ್ ಹಾಕ್ತಾನ. ಇಲ್ಲಿ ಒಂದ್ ದಿನ ಕೂಡಿಸ್ತೀವಿ, ಅವಾಗ 19 ಬಂತು ಆನ್ಸರ್. ಎಷ್ಟು ಬಂತ್ರಿ? 19 ಬಂತು. ಇದು ಕೂಡ ಕ್ವಶನ್ ಸೇಮ್ ಅದ. ನೀವು ಆನ್ಸರ್ ಅನ್ನ ಬಿಡಿಸಿ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸೇಮ್ ಅದ. ಇದು ಕೂಡ ಸೇಮ್ ಅದ. ಸ್ಕ್ರೀನ್ಶಾಟ್ ತಗೋರಿ, ಆನ್ಸರ್ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನ್. ಅದ ಆಲ್ರೆಡಿ ಇದು ಸಾಲ್ವ್ ಮಾಡಿದ್ವಿ. ಇದು ಸಾಲ್ವ್ ಆಗಿದೆ, ಇದು ಸಾಲ್ವ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ನೋಡ್ರಿ? ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ ನೋಡಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಏನದಿತ್ತು ನೋಡ್ರಿ ಕ್ವಶನ್ ಇಲ್ಲಿ? ಬಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಒಂದು ಜನರ ಗುಂಪು ಕೆಲಸವನ್ನ 40 ದಿನಗಳಲ್ಲಿ, ಒಂದು ಜನರ ಗುಂಪು ಒಂದು ಕೆಲಸವನ್ನ 40 ದಿನಗಳಲ್ಲಿ ಮುಗಿಸ್ಬೇಕಾಗಿತ್ತು. ಇಲ್ಲಿಂದ ನಾ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಾಗ ಮಾಡ್ತೇನೆ. ಇಲ್ಲಿ ತನಕ ಏನಾಗೈತಿ? ಪಾರ್ಟ್ 1 ಕಂಪ್ಲೀಟ್ ಆಗೈತಿ. ಪಾರ್ಟ್ 2 ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಇನ್ನು ಏನಾದ್ರೂ ಈ ಒಂದು ಕ್ಲಾಸ್ ಒಳಗ ನಾವೇನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತಂದ್ರೆ, ಯಾವ್ದೇ ರೀತಿ ಚೇಂಜಸ್ ಬೇಕಾಗಿತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಥ್ಯಾಂಕ್ ಯು. ಜೈ ಹಿಂದ್.